ಇಂದ 3 ದಿವಸ ಪ್ರಹ್ಲಾದ ಚರಿತ್ರೆ ಕುರಿತು ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರಿಂದ ಪ್ರವಚನಮಾಲೆ ನಡೆಯೋದಿದೆ. ಈ ಪ್ರವಚನಮಾಲೆಯ ಪ್ರಾಯೋಜಕರು ಎಸ್ ಕೃಷ್ಣಮೂರ್ತಿ ಪರಿವಾರದವರು. ಎಸ್ ಕೃಷ್ಣಮೂರ್ತಿಯವರು ನಾವು ಈ ಕಟ್ಟಡಕ್ಕೆ ಬಂದ ದಿವಸದಿಂದ ಅಂದರೆ 50 ವರ್ಷಕ್ಕೂ ಹೆಚ್ಚು ಕಾಲದಿಂದ ಅವರ ಕುಟುಂಬ ಎಲ್ಲ ನಮ್ಮ ಹಿತೈಷಿಗಳು. ಇದು ನಮಗೆ ಬಹಳ ಸಂತೋಷ ತಂದಿರುವ ಒಂದು ಸಂದರ್ಭ. ಅವರು ಈ ಉಪನ್ಯಾಸ ಮಾಲೆಯ ಪ್ರಾಯೋಜಕರಾಗಿದ್ದಾರೆ. ಇನ್ನು ಈ ಉಪನ್ಯಾಸ ಕೊಡೋಕ್ಕೆ ಒಪ್ಕೊಂಡು ಬಂದಿರೋ ಗಣೇಶ್ ಭಟ್ ಹೋಬಳಿ ಅವರು ಈ ಸಭೆಗೆ ಬಹಳ ಪರಿಚಿತರೇ ಆಗಿದ್ದಾರೆ. ಆದ್ದರಿಂದ ಅವ್ರನ್ನ ಮತ್ತೆ ಪರಿಚಯ ಮಾಡಿ ಸಮಯ ವ್ಯರ್ಥ ಮಾಡೋದಿಲ್ಲ. ಇತ್ತೀಚೆಗಷ್ಟೇ ಶಿವಾಪರಾಧ ಕ್ಷಮಾಪಣ ಸ್ತೋತ್ರದ ಬಗ್ಗೆ, ಭಜಗೋವಿಂದದ ಬಗ್ಗೆ ಅವರ ಪ್ರವಚನಗಳನ್ನು ಕೇಳಿ ನೀವೆಲ್ಲ ಆನಂದಪಟ್ಟಿದ್ದೀರಿ. ಈ ಸಲದ ವಿಷಯ ಪ್ರಹ್ಲಾದ ಚರಿತ್ರೆ. ಇದು ಕೂಡ ಬಹಳ ಒಂದು ವಿಶೇಷವಾದ ವಿಷಯ ಅಂತ ಹೇಳಬೇಕಾಗತ್ತೆ. ನಮ್ಮಲ್ಲಿ ಒಂದು ಭಕ್ತಿಶಾಸ್ತ್ರ ಅಂತ ಏನು ಹೇಳಬಹುದು, ಅದಕ್ಕೆ ಆಧಾರ ಪ್ರಹ್ಲಾದ ಚರಿತ್ರೆನೇ. ನಮ್ಮಲ್ಲಿ ಭಕ್ತರನ್ನು ಗಣನೆ ಮಾಡುವಾಗ ಮೊದಲು ಬರುವ ಹೆಸರು ಪ್ರಹ್ಲಾದ. ಪ್ರಹ್ಲಾದ, ನಾರದ ಇತ್ಯಾದಿಯಾಗಿ ಸ್ಮರಣೆ ಮಾಡ್ತೇವೆ. ಹಲವಾರು ಪುರಾಣಗಳಲ್ಲಿ ಪ್ರಹ್ಲಾದನ ಉಲ್ಲೇಖ ಬಂದಿದೆ. ಮತ್ಸ್ಯ ಪುರಾಣ, ಪದ್ಮಪುರಾಣ, ವಾಯುಪುರಾಣ, ವಿಷ್ಣು ಪುರಾಣ ಎಲ್ಲದರಲ್ಲೂ ಪ್ರಹ್ಲಾದನ ಉಲ್ಲೇಖ ಬಂದಿದೆ. ದೇವಿ ಭಾಗವತದಲ್ಲಿಯೂ ಕೂಡ ಪ್ರಹ್ಲಾದ ಚರಿತ್ರೆ ಪ್ರಸ್ತಾವ ಬಂದಿದೆ. ಮಹಾಭಾರತದ ವನಪರ್ವದಲ್ಲಿ ಪ್ರಹ್ಲಾದನಿಗೆ ಬಲಿಚಕ್ರವರ್ತಿಗೆ ನಡೆದ ಸಂವಾದದ ನಿರೂಪಣೆ ಇದೆ. ಮತ್ತು ಶಾಂತಿ ಪುರಾಣದಲ್ಲಿ ಜ್ಞಾನ ಮತ್ತು ವೈರಾಗ್ಯದ ಪಾರಮ್ಯ ಹೇಳುವಾಗ ಮತ್ತು ತ್ರಿವರ್ಗ ಧರ್ಮ ಅರ್ಥ ಕಾಮದ ಪ್ರಸ್ತಾವ ಬರುವಾಗ ಪ್ರಹ್ಲಾದನ ಸಂವಾದ ಬಂದಿದೆ. ಇದಲ್ಲದೆ ನೃಸಿಂಹ ಪುರಾಣ ಅಂತ ಒಂದು ಉಪಪುರಾಣ ಕೂಡ ಒಂದು ಉಂಟು. ಎಲ್ಲಕ್ಕಿಂತ ಪ್ರಸಿದ್ಧವಾದ ಪ್ರಹ್ಲಾದ ಚರಿತ್ರೆ ಶ್ರೀಮದ್ ಭಾಗವತದ 7ನೇ ಸ್ಕಂದದಲ್ಲಿ ಬರುತ್ತೆ. ಮತ್ತು ಪ್ರಹ್ಲಾದ ಕೃತ ಅಂತ ಅಂಕಿತ ಇರುವ ಸ್ತೋತ್ರಗಳು ಹಲವಾರು ಪ್ರಚಲಿತವಾಗಿ ಇವೆ. ಸಾಹಿತ್ಯದಲ್ಲಿ ಪ್ರಹ್ಲಾದ ಚರಿತ್ರೆಯನ್ನು ಆಧಾರವಾಗಿಟ್ಟುಕೊಂಡ ಕಾವ್ಯಗಳು, ನಾಟಕಗಳು ಅಸಂಖ್ಯವಾಗಿ ಇವೆ. ತ್ಯಾಗರಾಜರು ಪ್ರಹ್ಲಾದ ಚರಿತ್ರೆ ಅಂತ ಒಂದು 5 ಅಂಕದ ಒಂದು ಗೀತನಾಟಕವನ್ನು ಬರೆದಿದ್ದಾರೆ. ತುಂಬ ಸುಂದರವಾದ ಗೇಯ ನಾಟಕ. ತ್ಯಾಗರಾಜರ ಪ್ರಸಿದ್ಧವಾದ 40ಕ್ಕೂ ಹೆಚ್ಚು ಕೀರ್ತನೆಗಳು ಬರೋದು ಆ ಪ್ರಹ್ಲಾದ ಭಕ್ತ ವಿಜಯ, ಆ 5 ಅಂಕದ ನಾಟಕದಲ್ಲಿ. ಹೀಗೆ ಎಲ್ಲ ದೃಷ್ಟಿಯಿಂದಲೂ ಪ್ರಶಸ್ತವಾದ ಪ್ರಹ್ಲಾದ ಚರಿತ್ರೆ ಕುರಿತು ಈ 3 ದಿವಸ ಪ್ರವಚನಮಾಲೆ ನಡೆಯೋದಿದೆ. ತಮ್ಮ ಪ್ರವಚನವನ್ನು ದಯವಿಟ್ಟು ಉಪಕ್ರಮ ಮಾಡಬೇಕು ಅಂತ ವಿದ್ವಾನ್ ಗಣೇಶ್ ಭಟ್ ಹೋಬಳಿಯವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮಮ ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತೀ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವ್ರಜಂತಂ ಅನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ತಂ ಸರ್ವಭೂತಹೃದಯಂ ಶುಕಮಾನತೋಸ್ಮಿ. ಯಾಸ್ವರ್ಗೇ ಬೃಹದಶ್ವಿನಾ ಸುರಪತೇಃ ಅಗ್ರೇ ಸದಾ ಪಠ್ಯತೆ ಪಾತಾಲೇಪಿ ಚ ಕಂಬಲಾಶ್ವತರತೋ ಅನಂತೇನ ಯಾ ಶ್ರೂಯತೆ. ಋಷ್ಯಗ್ರೇ ಬದರೀವನೆ ಪ್ರತಿದಿನಂ ಸೂತೇನ ಯಾತನ್ಯತೆ. ಸೈಷಾ ಪುಣ್ಯಕಥಾ ಯಥಾಮತಿ ಹರಿಪ್ರೀತ್ಯೈ ಮಯಾ ಕಥ್ಯತೆ.
ಗೋಖಲೆಯ ಸಭಾಂಗಣದಲ್ಲಿ DVಜಿಯವರ ಅಕ್ಷರ ಶರೀರದ ಸಾನ್ನಿಧ್ಯದಲ್ಲಿ ಸೇರಿದಂತಹ ನನ್ನ ಅಕ್ಷರ ಬಂಧುಗಳೇ, ಅಂದರೆ ಸಾಹಿತ್ಯ ಬಂಧುಗಳೇ, ಮತ್ತು ಈ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಹಿರಿಯರಾದಂತಹ ರಾಮಸ್ವಾಮಿಯವರೇ, ಮಾನ್ಯ ರಾಮು ಅವರೇ, ಪ್ರಾಯೋಜಕರಾದಂತಹ ಶ್ರೀಮತಿ ಪದ್ಮಾ ಎಸ್ ಕೃಷ್ಣಮೂರ್ತಿಯವರೇ, ಮತ್ತು ನನ್ನ ಭಾಗವತ ಬಂಧುಗಳೇ, ಹಿರಿಯರೇ, ರಾಮಸ್ವಾಮಿಯವರಂತಹ ಬಹುಶ್ರುತರು ವೇದಿಕೆಯಲ್ಲಿ ಇದ್ದರೆ ನಮ್ಮಂಥ ಉಪನ್ಯಾಸಕರಿಗೆ ಒಂದು ದೃಷ್ಟಿಯಲ್ಲಿ ಕೆಲಸ ಹಗುರವಾಗ್ತದೆ, ಮತ್ತೊಂದು ದೃಷ್ಟಿಯಲ್ಲಿ ಜವಾಬ್ದಾರಿ ಹೆಚ್ಚಾಗ್ತದೆ. ಯಾಕೆ ಕೇಳಿದರೆ, ನಮ್ಮಂಥವರು ಎಲ್ಲೆಲ್ಲಿ ಏನೇನು ಬಿಟ್ಟಿದ್ದೇವೆ ಅಂತ ಅವ್ರಿಗೆ ಬಹಳ ಬೇಗ ಗೊತ್ತಾಗಿಬಿಡ್ತದೆ. ಕಾರಣ ಅವರು ಬಹುಶ್ರುತರು. ಹಿಂದೊಮ್ಮೆ ನನಗೆ ನೆನಪುಂಟು, ಕೃಷ್ಣನ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೊರಟಾಗಿ 2 ದಿವಸವೂ ಸಹ ಅವರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಪುರುಷೋತ್ ಮಾಡಿಕೊಂಡು ಬಂದು ಕುಳಿತು ಕೇಳಿದರು. ಕಾರಣ ಕೃಷ್ಣನ ಬಗ್ಗೆ ನನ್ನ ತೊದಲ ನುಡಿಯನ್ನು ಆಲಿಸುವುದಕ್ಕೆ. ಹಾಗಾಗಿ ಅಂತಹ ದೊಡ್ಡ ವ್ಯಕ್ತಿಗಳು ಅವರು. ಆ ಹಿನ್ನೆಲೆಯಲ್ಲಿ ಅವರ ಉಪಸ್ಥಿತಿ ನನಗೆ ಹೆಚ್ಚು ಸಮಾಧಾನವನ್ನು ಕೊಟ್ಟಿದೆ. ಇಂದಿನಿಂದ 3 ದಿನಗಳ ಕಾಲ ನಾನು ಪ್ರಹ್ಲಾದ ಚರಿತ್ರೆ ಬಗ್ಗೆ ಮಾತನಾಡಬೇಕು. ಇದು ಬರುವುದು ಭಾಗವತದ 7ನೆಯ ಸ್ಕಂಧದಲ್ಲಿ ಅಂತ ರಾಮಸ್ವಾಮಿಯವರು ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ. ನಮ್ಮಲ್ಲಿ ಉಪನಿಷತ್ತು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆ ಈ 3 ಪ್ರಸ್ಥಾನತ್ರಯ ಅಂತ ಕರೆಯುವಂಥ ಸಂಪ್ರದಾಯ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಇದರ ಜೊತೆಗೆ ಇನ್ನೊಂದು ತ್ರಯ ಉಂಟು. ಏನು ತ್ರಯ ಅಂದರೆ ಅದರ ಹೆಸರು ಪ್ರವಚನತ್ರಯ ಅಂತ. ಒಂದು ರಾಮಾಯಣ, ಮತ್ತೆ ಮಹಾಭಾರತ, ಇನ್ನೊಂದು ಶ್ರೀಮದ್ ಭಾಗವತ. ಈ 3 ಪ್ರವಚನತ್ರಯ ಅಂತ ಕರೆಯುವುದಕ್ಕೆ ಪ್ರಾಯಶಃ ಏನೂ ಅಡ್ಡಿ ಇಲ್ಲ ಅಂತ ಅನಿಸತ್ತೆ. ಕಾರಣ ಆ ವೇದವಾಣಿಯ ವಿವರಣೆಗೆ ಹೊರಟಂತಹ ಸಾಹಿತ್ಯಗಳಲ್ಲಿ ಈ 3 ಅಗ್ರಮಾನ್ಯ ಗ್ರಂಥಗಳಾಗ್ತವೆ. ಹಾಗಾಗಿ ಸಾಮಾನ್ಯವಾಗಿ ವೇದದ ಅತ್ಯಂತ ಸಾಮೀಪ್ಯವಾದಂತಹ ಅರ್ಥವನ್ನು, ಉಪನಿಷತ್ತಿನ ಅತ್ಯಂತ ಹತ್ತಿರವಾದಂತಹ ವಿಚಾರವನ್ನು ಹೇಳಲಿಕ್ಕೆ ನಮಗೆ ಸಿಗುವಂತಹ ಗ್ರಂಥಗಳು ಈ 3 ಪ್ರವಚನತ್ರಯಗಳು. ಹಾಗಾಗಿ ನಮ್ಮ ದೇಶದಲ್ಲಿ ಇವುಗಳ ಪ್ರವಚನಕ್ಕೆ ಬಹಳ ಹಿಂದಿನ ಕಾಲದ ಇತಿಹಾಸವೂ ಉಂಟು. ಆ ಹಿನ್ನೆಲೆಯಲ್ಲಿ ಶ್ರೀಮದ್ ಭಾಗವತ ಅದಕ್ಕೆ ಅದರಿದ್ದಾದಂಥ ಒಂದು ವಿಶಿಷ್ಟವಾದ ಸ್ಥಾನ ಉಂಟು. ಸಾಮಾನ್ಯವಾಗಿ ಜನರಿಗೆ ಒಂದು ಕಲ್ಪನೆ ಉಂಟು, ಶ್ರೀಮದ್ ಭಾಗವತ ಅಂದರೆ ಅಲ್ಲಿ ಬರುವುದು ಕೇವಲ ಕೃಷ್ಣನ ಕಥೆ ಅಂತ. ಹೌದು, ಆದರೆ ಭಾಗವತದ ಸಿಂಹಪಾಲು ಕೃಷ್ಣ ಕಥೆಯೇ ಹೌದು. ಅಂದ ಮಾತ್ರಕ್ಕೆ ಬೇರೆ ಇನ್ನುಳಿದ ವಿಚಾರಗಳು ಅಲ್ಲಿ ಇಲ್ಲ ಅಂತ ಇಲ್ಲ. ಪದ್ಮಪುರಾಣ ಹೇಳುವ ಹಾಗೆ ಅಲ್ಲಿ ಏನೇನುಂಟು ಅಂತ ಕೇಳಿದರೆ, ವೇದೋಪನಿಷದಾಂ ಸಾರಾಜ್ಜಾತಾ ಭಾಗವತೀ ಕಥಾ. ವೇದ ಮತ್ತು ಉಪನಿಷತ್ತುಗಳ ಅರ್ಥ ಉಪಬ್ರಹ್ಮಣೆಗೋಸ್ಕರ ಹೊರಟಂತಹ ಗ್ರಂಥ ಶ್ರೀಮದ್ ಭಾಗವತ. ಹಾಗಾಗಿ ಇಲ್ಲಿರೆ ಬರುವಂಥ ಎಲ್ಲ ಕಥೆಗಳು ಕೇವಲ ಕಥೆಗಳಾಗಿ ಅಷ್ಟೇ ನಿಲ್ಲೋದಿಲ್ಲವು. ಆ ಕಥೆಯ ಹಿಂದೆ ಒಂದು ತಾತ್ವಿಕವಾದಂಥ ಸಂದೇಶ ಇರುತ್ತೆ. ಅಂದರೆ ಕಥೆಗಾಗಿ ಕಥೆ ಅಲ್ಲ, ತಾತ್ವಿಕವಾದಂತಹ ಸಂದೇಶವನ್ನು ನೀಡುವುದಕ್ಕೆ ಒಂದು ಕಥೆಯ ಹೊರಮೈ ಇರುತ್ತೆ. ಹಾಗಾಗಿಯೇ ಭಾಗವತದ ಕಥೆ ಕೇವಲ ಅಡುಗೂಲಜ್ಜಿಯ ಕಥೆಯಾಗಿ ಪರ್ಯವಸಾನ ಆಗೋದಿಲ್ಲ. ಇಲ್ಲಿ ಬರುವಂತಹ ಕಥೆಗಳೆಲ್ಲ
ಎಷ್ಟೋ ದಿನಗಳ ಕಾಲ ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಂತು ಬಿಡ್ತವೆ. ಹಾಗಿದ್ರೆ ಯಾಕೆ ವೇದವ್ಯಾಸರು ಈ ಮಾಧ್ಯಮವನ್ನು ಆಶ್ರಯಿಸಿದರು ಅಂದರೆ, ಯಾವುದೇ ಒಂದು ಕಷ್ಟದ ವಿಚಾರವನ್ನು ಹೇಳಬೇಕಿದ್ರೆ ಅದಕ್ಕೆ ನಾವು ಸುಲಭವಾದ ಮಾಧ್ಯಮವನ್ನು ಹುಡ್ಕೊಳ್ಬೇಕು. DVG ಅವರ ಕೃತಿಗಳು ನಾವು ಇಂಥದನ್ನ ನೋಡ್ತಾ ಇರ್ತೇವೆ. ಕವನ ನೆನಪಿಗೆ ಸುಲಭ ಅಂತ ಅವರೇ ಹೇಳ್ತಾರೆ. ಕಷ್ಟವಾದ ವಿಚಾರವನ್ನು ಪದ್ಯದ ಮೂಲಕ ಇಟ್ಟುಕೊಂಡ್ರೆ ಅದನ್ನು ನೆನಪಿಟ್ಟುಕೊಳ್ಳೋದಕ್ಕೆ ಸುಲಭ ಆಗತ್ತೆ ಅಂತ. ಹಾಗೇನೆ ಈ ತಾತ್ವಿಕ ವಿಚಾರವನ್ನ ನಾವು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತಾದ್ರೆ ಅದಕ್ಕೊಂದು ಕಥೆಯ ಆಯಾಮವನ್ನು ಕೊಟ್ಟರೆ ಅದು ಚಿರಸ್ಥಾಯಿಯಾಗಿ ಉಳಿಯುತ್ತೆ ಅಂತ. ಹಾಗಾಗಿ ಕೇವಲ ಬಾಹ್ಯವಾದಂತಹ ಪ್ರವೇಶಕ್ಕೆ ಅಷ್ಟೇ ಕಥೆ, ಅದರ ಒಳಗೆ ತಾತ್ವಿಕವಾದಂತಹ ಒಂದು ರತ್ನನಿಧಿ. ಇಂತಹ ಕಥೆಗಳು ಬೇಕಷ್ಟು ಬರ್ತವೆ ಭಾಗವತದಲ್ಲಿ. ನಿಮಗೆಲ್ಲರಿಗೂ ಗೊತ್ತಿದ್ದಂತಹ ಪ್ರಸಿದ್ಧ ಕಥೆಯನ್ನೇ ಒಂದು ಉದಾಹರಣೆಗೆ ಕೊಟ್ಟು ಬಿಡ್ತೇನೆ. ಧ್ರುವನ ಕಥೆ ಗೊತ್ತು ನಿಮಗೆ. ಉತ್ತಾನಪಾದ ಮತ್ತೆ ಅವನಿಗೆ ಇಬ್ಬರು ಹೆಂಡತಿಯರು, ಸುನೀತಿ ಮತ್ತೆ ಸುರುಚಿ, ಮತ್ತೆ ಸುನೀತಿಯ ಮಗ ಧ್ರುವ, ಸುರುಚಿಯ ಮಗ ಉತ್ತಮ ಅಂತ. ಇಷ್ಟು ಕಥೆ. ಅವನು ಆಮೇಲೆ ಕಾಡಿಗೆ ಹೋದ, ನಾರಾಯಣ ಒಲಿದು ಬಂದ. ಇದಿಷ್ಟೇ ಕಥೆಯನ್ನು ತಿಳ್ಕೊಂಡ್ರೆ ನಮಗೇನೂ ಆಗೋದಿಲ್ಲ. ಈ ಕಥೆಯನ್ನು ವೇದವ್ಯಾಸರು ಯಾಕೆ ಹೆಣೆದು ಕೊಟ್ಟರು ಇಲ್ಲಿ ಅಂದರೆ, ಇದರ ಇನ್ನೊಂದು ಸಂದೇಶ ಉಂಟು. ಉತ್ತಾನಪಾದ ಅಂದರೆ ಎಂದೋ ಸಾವಿರಾರು ವರ್ಷಗಳ ಹಿಂದೆ ಆಗಿ ಹೋದಂಥ ಯಾವುದೋ ಒಬ್ಬ ರಾಜ ಅಲ್ಲ. ನಾವೆಲ್ಲರೂ ಉತ್ತಾನಪಾದಂದಿರೆ. ಏನು ಹಾಗಂದ್ರೆ, ಪಾದ ಅಂದರೆ ಗೊತ್ತು, ಪಾದ ಅಂದರೆ ಕಾಲು. ಉತ್ತಾನಪಾದ ಅಂದ್ರೆ ಇವನು ಕಾಲು ಮೇಲಾದವನು ಅಂದ್ರೆ ತಲೆ ಕೆಳಗಾದವನು ಅಂತ. ಅಂದ್ರೆ ಯಾವಾಗಲೂ ಶೀರ್ಷಾಸನ ಹಾಕ್ಕೊಂಡೇ ಇರ್ತಿದ್ನೋ ಅಂತ ಕೇಳಬೇಡಿ. ಅಲ್ಲ, ಇವನ ತಲೆ ಕೆಳಗೆ, ಅದು ಕಾವ್ಯದ ಭಾಷೆ. ಅರ್ಥ ಏನು? ಇವನ ವಿಚಾರ ಕೆಳಮುಖವಾಗಿತ್ತು. ಮೇಲ್ಮಟ್ಟದ ವಿಚಾರವನ್ನು ಮಾಡುವ ಎತ್ತರಕ್ಕೆ ಏರಿರಲಿಲ್ಲ ಇವನು. ಇವನಿಗೆ ಇಬ್ಬರು ಹೆಂಡತಿಯರು, ಸುನೀತಿ ಮತ್ತೆ ಸುರುಚಿ. ಇವನಿಗೊಬ್ಬನಿಗೆ ಅಲ್ಲ, ಈ ಉತ್ತಾನಪಾದಿಂದ ಅಂತ ನಮಗೆಲ್ಲರೂ ಇಬ್ಬರು ಹೆಂಡತಿಯರು ಇದ್ದೇ ಇರ್ತಾರೆ. ನಮ್ಮ ಬದುಕಿನಲ್ಲಿ ಎರಡು ದಾರಿಗಳು, ಒಂದು ಸುನೀತಿ ಮತ್ತೆ ಇನ್ನೊಂದು ಸುರುಚಿ ಅಂತ. ಉಪನಿಷತ್ತಿನ ವಿವರಣೆ ಹೇಳಬೇಕು ಅಂದ್ರೆ ಆ ಸುನೀತಿಯೇ ಶ್ರೇಯಸ್ಸಿನ ದಾರಿ, ಸುರುಚಿಯೇ ಪ್ರೇಯಸ್ಸಿನ ದಾರಿ. ಅದು ಲೌಕಿಕವಾದಂತಹ ದಾರಿ. ಮತ್ತೆ ಸುನೀತಿ ಆಧ್ಯಾತ್ಮಿಕವಾದಂತಹ ದಾರಿ ಎನ್ನುವಂತಹ ಸಾಂಕೇತಿಕ ಅರ್ಥದಲ್ಲಿ ಬಂದದ್ದು. ಈ ಸುನೀತಿಯ ಮಗನೇ ಧ್ರುವ, ಮತ್ತೆ ಸುರುಚಿಯ ಮಗನೇ ಉತ್ತಮ. ಹೀಗೆ ಆ ಉತ್ತಾನಪಾದ ಮಾತ್ರ ಭಾವಿಸಿದವನ್ನಲ್ಲ, ನಾವು ಎಲ್ಲ ಹೀಗೇನೆ ಭಾವಿಸ್ತಾ ಇರ್ತೇವೆ. ಯಾಕೆ? ಸುರುಚಿ ಅನ್ನೋದಕ್ಕೆ ಅರ್ಥ ಏನು ಕೇಳಿದ್ರೆ ಲೌಕಿಕವಾದಂತಹ ಪ್ರಾಪಂಚಿಕವಾದಂತಹ ವಿಚಾರ. ಇಲ್ಲಿ ಏನು ಬರುತ್ತೋ, ಏನು ಸಿಗತ್ತೋ ಅದೇ ಅತ್ಯಂತ ಉತ್ತಮ ಅಂತ ನಾವೆಲ್ಲ ಭಾವಿಸಿದವರಲ್ವ. ಆದ್ರೆ ಆ ಸುನೀತಿಯ ಮಗ ಧ್ರುವನಾಗಿದ್ರೂ ಸಹ, ಧ್ರುವ ಅಂದ್ರೆ ಶಾಶ್ವತ ಅಂತ, ಆತ್ಯಂತಿಕ ಸತ್ಯವಾದಂತಹ ವಿಚಾರ ಧ್ರುವ, ಅದು ಶಾಶ್ವತ ಆದದ್ದಿದ್ರೂ ಸಹ ನಾವು ಇವನು ಬೇಡ ಅಂತ ಹೇಳಿ ಕಾಡಿಗೆ ತಳ್ಳಿ ಬಿಡ್ತೇವೆ, ಪಕ್ಕಕ್ಕೆ ತಳ್ಳಿ ಬಿಡ್ತೇವೆ. ಆದರೆ ಕೊನೆಗಾಗೋದೇನು ಕೇಳಿದ್ರೆ, ಆ ಧ್ರುವ ತುಂಬಾ ಕಷ್ಟಪಟ್ಟು ಕಾಡಿಗೆ ಹೋದ, ಮತ್ತೆ ಅವನ ಹೆಸರು ಆಚಂದ್ರಾರ್ಕ ಸ್ಥಾಯಿಯಾಗಿ ಉಳಿಯಿತು. ಉತ್ತಮ ಅಂತ ಅಂದ್ಕೊಂಡಂಥವನು ಅವನು ಕಾಡಿಗೆ ಹೋದ, ಅಲ್ಲಿ ಅವನಿಗೆ ನಾರಾಯಣ ಸಿಗಲಿಲ್ಲ. ಅರೆ ಆಯುಷ್ಯದಲ್ಲಿ ತನ್ನ ಪ್ರಾಣವನ್ನು ಬಿಟ್ಟ. ಹಾಗಾಗಿ ಲೌಕಿಕವಾದಂತಹ ಸುಖದ ಮುಕ್ತಾಯ ಹೇಗೆ, ಮತ್ತೆ ಆಧ್ಯಾತ್ಮಿಕವಾದಂತಹ ಸುಖದ ಮುಕ್ತಾಯ ಹೇಗೆ ಎನ್ನುವಂತಹ ತಾತ್ವಿಕವಾದಂತಹ ಹಿನ್ನೆಲೆಯಲ್ಲಿ ಈ ಕಥೆಯನ್ನು ಕಂಡಾಗ, ಓಹ್, ಇದು ಬೇರೆ ಯಾರಿದ್ದು ಕಥೆ ಅಲ್ಲ, ಇದು ನಮ್ಮದೇ ಕಥೆ ಎನ್ನುವಂತಹ ಭಾವ ನಮಗೆ ಬರದೇ ಇರುತ್ತ. ಹಾಗಾಗಿ ಭಾಗವತದಲ್ಲಿ ಬರುವಂತಹ ಕಥೆಯ ಹಿಂದೆ ಒಂದು ತಾತ್ವಿಕವಾದ ಸಂದೇಶ ಉಂಟು ಅಂತ ನಾನು ಹೇಳಿದೆ. ಈ ಹಿನ್ನೆಲೆಯಲ್ಲಿ ಪ್ರಹ್ಲಾದ ಚರಿತ್ರೆಯಲ್ಲೂ ಸಹ ನಮಗೆ ಇಂತಹ ವೇದಾಂತದ ವಿಚಾರಗಳು ಸಿಗಬಹುದು, ಅಷ್ಟೋ ಇಷ್ಟೋ. ನೋಡೋಣ. ಕಥೆ ನನಗಿಂತ ಹೆಚ್ಚ ನಿಮಗೆ ಚೆನ್ನಾಗಿ ಗೊತ್ತು.
ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ಮುಖಗಳಲ್ಲಿ ಅದನ್ನು ಅಧ್ಯಯನ ಮಾಡಿರ್ತೀರ. ಆದರೆ ನನ್ನ ಉದ್ದೇಶ ಕೇವಲ ಕಥೆಯನ್ನು ಹೇಳುವುದಷ್ಟೇ ಅಲ್ಲ, ಕಥೆಯ ಮೂಲಕ ತತ್ವವನ್ನು ಯಥಾಮತಿ ಬಿತ್ತರಿಸುವಂತಹದ್ದು. ಆ ಹಿನ್ನೆಲೆಯಲ್ಲಿ ಯಥಾಮತಿ ಪ್ರಯತ್ನ ಮಾಡ್ತೇನೆ. ಭಾಗವತದ ಕಥಾನಾಯಕ ಪರೀಕ್ಷಿತ, ಮತ್ತು ನಾನು ಆ ಹಿಂದಿನ ಘಟನೆಗಳನ್ನೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಪರೀಕ್ಷಿತನ ಭಾಗ್ಯ ಬಹಳ ದೊಡ್ಡದು. ಇದನ್ನು ಹೇಳಿದಾಗ ನಿಮಗೆ ಆಶ್ಚರ್ಯ ಆಗ್ತದೆ. ಅಲ್ಲರಿ, 7 ದಿನಗಳಲ್ಲಿ ತಕ್ಷಕ ಕಚ್ಚಿ ಸಾಯ್ಲಿ ಅಂತ ಶಾಪಗ್ರಸ್ತನ ಅಂತ ತಕ್ಷಕನನ್ನ ಅವನ ಭಾಗ್ಯ ಬಹಳ ದೊಡ್ಡದು ಅಂತ ಹೇಳಿದೀರಲ್ರಿ. ಇದು ಹೇಗ್ರಿ ಸರಿ ಅಂತ. ಹೌದು, ನಾವೆಲ್ಲರೂ ಮತ್ತೆ ನೋಡುವ ದೃಷ್ಟಿ ಹೀಗೇನೆ. ನಾವೆಲ್ಲ ನೋಡುವುದು ಏನು ಕೇಳಿದ್ರೆ ಲೌಕಿಕವಾದಂತಹ ಈ ಪ್ರಾಪಂಚಿಕ ವಿಚಾರದ ಹಿನ್ನೆಲೆಯಲ್ಲೇ ನೋಡ್ತೇವೆ. ಆದರೆ ವೇದಾಂತದ ಹಿನ್ನೆಲೆಯಲ್ಲಿ ನೋಡಿದಾಗ, ಪರೀಕ್ಷಿತನಿಗೆ ಇಂತಹ ಶಾಪ ತಗುಲಿದಾಗ, ಶಮೀಕ ಮಹರ್ಷಿಯ ಮಗ ಶೃಂಗಿ 7 ದಿನಗಳ ಒಳಗಾಗಿ ತಕ್ಷಕ ಕಚ್ಚಿ ನೀನು ಸಾಯಿ ಅಂತ ಹೇಳಿದಾಗ, ಶುಕ ಮಹರ್ಷಿಗಳು ಪರೀಕ್ಷಿತನನ್ನ ಹುಡುಕಿಕೊಂಡು ಬಂದರು. ಹೇಳಿ, ಒಬ್ಬ ಅಧ್ಯಾತ್ಮ ನಿಧಿ, ತಂದೆಯನ್ನ ಮೀರಿಸಿದಂತಹ ಮಗ ಶುಕ, ಬನ್ನಿ ಮಣೆ ಹಾಕ್ತೇನೆ ಅಂದ್ರೆ ಸುತರಾಂ ಬರುವವನಲ್ಲ. ಕರೆದ್ರೆ ಸಿಂಹಾಸನ ಇಡ್ತೇನೆ ಬಂದ್ರಿ ಅಂದ್ರೆ ಅದನ್ನ ಕಣ್ಣೆತ್ತಿ ನೋಡುವವರಲ್ಲ. ಇಂತಹ ಮಹಾಯೋಗಿ, ಮಹಾಜ್ಞಾನಿ ಪರೀಕ್ಷಿತನನ್ನ ಆತ ಮುಮೂರ್ಷು ಸ್ಥಿತಿಯಲ್ಲಿದ್ದಾಗ ಹುಡುಕೊಂಡು ಬಂದರು ಅಂದ್ರೆ ಪರೀಕ್ಷಿತನ ಭಾಗ್ಯ ಎಷ್ಟು ದೊಡ್ಡದು. ನಾವು ಈ ಪ್ರಪಂಚದಲ್ಲಿ ಹುಟ್ಟಿದ್ದೇವೆ ಅಂದಾಗಲೇನೆ ನಾವು ಅದರ ಜೊತೆಗೆ ನಮ್ಮ ಮರಣದ ದಿನವನ್ನು ಸಹ ದಾಖಲಾಯಿಸಿ ಇಟ್ಟಿರ್ತೇವೆ. ಆದರೆ ನಮಗೆ ಅದನ್ನ ಹೇಳೋದಕ್ಕೆ ಕೇಳೋದಕ್ಕೆ ಎರಡೂ ಭಯ. ಆದರೆ ಅದು ನಿಯತ, ಯಾರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಸಹ ಇಂಥ ಒಂದು ಕಾಲವನ್ನು ಸಮೀಪಿಸ್ತಾ ಇದ್ದಾಗ ನಮ್ಮ ಬದುಕಿನಲ್ಲಿ ಯಾವ ಇಂತಹ ಅಧ್ಯಾತ್ಮ ನಿಧಿ ಜ್ಞಾನಿ ಬಂದಾನು, ಆ ಹಿನ್ನೆಲೆಯಲ್ಲಿ ನೋಡಿದಾಗ ಪರೀಕ್ಷಿತನಿಗೆ ಪರೀಕ್ಷಿತನೇ ಸಾಟಿ. ಮತ್ತಷ್ಟೇ ಅಲ್ಲ, ಕೊಟ್ಟಂಥವನು, ಶಾಪ ಕೊಟ್ಟವನು ಶಮೀಕ ಮಹರ್ಷಿಯ ಮಗ ಶೃಂಗಿ. ಆ ಶಾಪದ ಹಿಂದೆ ಮೇಲ್ನೋಟಕ್ಕೆ ಅದು ಶಾಪ, ಆದರೆ ಆ ಶಾಪದ ಹಿಂದೆ ಪರೀಕ್ಷಿತನ ಉದ್ಧಾರದ ವಿಚಾರ. ಪ್ರಾಯಶಃ ಶೃಂಗಿ ಈ ಶಾಪವನ್ನು ಕೊಡದೆ ಇದ್ದಿದ್ರೆ, ಪರೀಕ್ಷಿತ ನನಗೆ ಬದುಕು ಸಾಕು, ನಾನು ಗಂಗಾ ತೀರವನ್ನು ಸೇರಬೇಕು ಅಂತ ಆಲೋಚನೆ ಮಾಡದೆ ಇದ್ದಿದ್ರೆ ಶುಕ ಮಹರ್ಷಿಗಳು ಪ್ರಾಯಶಃ ಅಲ್ಲಿಗೆ ಬರ್ತಾ ಇರಲಿಲ್ಲ. ಹಾಗಾಗಿ ಋಷಿಗಳ ಶಾಪದ ಹಿಂದೆ ಒಂದು ಕಾರುಣ್ಯ ಭಾವನೆ ಇರ್ತದೆ. ಆ ಹಿನ್ನೆಲೆಯಲ್ಲಿ ಪರೀಕ್ಷಿತ ದೊಡ್ಡವನು ಅಂತ ಹೇಳಬೇಕು, ಶುಕ ಮಹರ್ಷಿಗಳು ದೊಡ್ಡವರು ಅಂತ ಹೇಳಬೇಕು, ಅಥವಾ ಇವರಿಬ್ಬರನ್ನು ಸೇರಿಸುವ ಹಾಗೆ ಶಾಪದ ವ್ಯಾಜವನ್ನು ಒಡ್ಡಿದಂತಹ ಆ ಹಸುಳೆ ಶೃಂಗಿ ದೊಡ್ಡವನು ಅಂತ ಹೇಳಬೇಕು, ಅಥವಾ ಇಂಥ ಹಸುಳೆಯಿಂದ ಶಾಪಗ್ರಸ್ತನಾಗಿ ಪರೀಕ್ಷಿತ ಕೇಳ್ತಾ ಹೊರಟಾಗ ಇಂಥ ಮಹಾನುಭಾವ ಹಸುಳೆಗಳನ್ನೆಲ್ಲ ತಂದಿಟ್ಟಂತಹ, ಅಲ್ಲಿ ಬಂದು ಸೇರ್ಕೊಂಡಂತಹ ಪ್ರಹ್ಲಾದ, ಧ್ರುವ, ಇಂಥವರೆಲ್ಲ ಮಹಾತ್ಮರು ಅಂತ ಹೇಳಬೇಕು. ಹೇಳೋದು ಕಷ್ಟ. ಹಾಗಾಗಿ ಭಾಗವತ ಅದು ಮಹಾತ್ಮರ ಸಂಗಮ ಸ್ಥಾನ. ಹಾಗಾಗಿ ನಾವು ಈ 3 ದಿನ ಈ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಷ್ಟೆ. ಹೀಗೆ ಪ್ರಹ್ಲಾದ ಚರಿತ್ರೆಗೆ ನಾವು ಪ್ರವೇಶ ಮಾಡುವುದಕ್ಕಿಂತ ಮುನ್ನ ಒಂದು ಮಾತನ್ನು ನೆನಪಿಟ್ಟುಕೊಳ್ಬೇಕು. ಭಾಗವತದ ಒಟ್ಟು 12 ಸ್ಕಂಧಗಳಲ್ಲಿ ಇದು 7ನೆಯ ಸ್ಕಂಧದಲ್ಲಿ ಬರುವ ವಿಚಾರ. ಆ ಸ್ಕಂಧದಲ್ಲಿ ಸುಮಾರು 15 ಅಧ್ಯಾಯಗಳಿವೆ. ಅದರಲ್ಲಿ ಸುಮಾರು 10 ಅಧ್ಯಾಯಗಳಲ್ಲಿ ಪ್ರಹ್ಲಾದ ಚರಿತ್ರೆ ವ್ಯಾಪಿಸಿಕೊಂಡು ನಿಂತಿದೆ. ಅಂದರೆ ಈ 3 ದಿನಗಳಲ್ಲಿ ನಾನು 10 ಅಧ್ಯಾಯಗಳನ್ನು ನಿಮ್ಮ ಮುಂದೆ ಇಡಬೇಕು. ಅಂದರೆ ಸುಮಾರಾಗಿ 10 ಅಧ್ಯಾಯ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 800ರಿಂದ 900 ಶ್ಲೋಕ ಇಟ್ಕೊಳ್ಳಿ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟನ್ನು ನಿಮ್ಮ ಮುಂದೆ ಇಡ್ತೇನೆ. ಮತ್ತೆ 3 ದಿನಗಳಲ್ಲಿ ಪ್ರಹ್ಲಾದ ಚರಿತ್ರೆಯನ್ನಂತೂ ಮುಗಿಸುವ ಪ್ರಯತ್ನವನ್ನ ಮಾಡ್ತೇನೆ. ಪರೀಕ್ಷಿತ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾ ಇದ್ದಾನೆ ಗಂಗಾ ತೀರದಲ್ಲಿ. ನಾವೆಲ್ಲರೂ ಅಲ್ಲಿ ಹೋಗ್ಬೇಕೀಗ. ಪರೀಕ್ಷಿತನ ಪ್ರಶ್ನೆಗೆ ಶುಕ ಮಹರ್ಷಿಗಳು
ಉತ್ತರವನ್ನು ಹೇಳ್ತಾ ಹೋಗ್ತಾರೆ. ಪ್ರಾಯಶಃ ಈ ಕಥೆ ಬರಬೇಕಿದ್ರೆ ಪರೀಕ್ಷಿತನಿಗೆ ಶಾಪ ತಗುಲಿ 4 ದಿವಸ ಆಗಿರಬಹುದು. ಯಾಕೆ ನಿಖರವಾಗಿ ನಮಗೆ ಗೊತ್ತಾಗೋದಿಲ್ಲ. ಇನ್ನು ಮುಂದೆ ಇನ್ನು ಸುಮಾರಷ್ಟು ಸ್ಕಂಧಗಳಿರೋದ್ರಿಂದ ಇದು ಭಾಗವತದ ಮಧ್ಯಭಾಗದಲ್ಲಿ ಬರುವಂತಹದ್ದಾದ್ರಿಂದ 7 ದಿನ ಆಯುಷ್ಯ ಅಂತ. ಪರೀಕ್ಷಿತನಿಗಾದ್ರೆ ನಿಖರವಾಗಿ ಗೊತ್ತು 7 ದಿವಸ ಆಯುಷ್ಯ ಅಂತ. ಆದ್ರೆ ನಮಗೆ ಎಲ್ಲಿ, ಯಾವಾಗ, ಹೇಗೆ, ಇದು ಯಾವುದೂ ಗೊತ್ತಿಲ್ಲ. ಆದರೆ ಇಷ್ಟು ಯಾವುದೂ ಗೊತ್ತಿಲ್ಲದೆ ಇದ್ದಂತಹ ಕುರುಡರಾಗಿ ನಾವು ಬದುಕ್ತಾ ಇದ್ದೇವೆ. ಕ್ಷಣಕಾಲವಾದರೂ ಸಹ ವೇದಾಂತದ ವಿಚಾರ ಮಾಡೋಣ ಅಂತ ನಾವು ವಿಚಾರ ಮಾಡೋದಿಲ್ಲ. ಹಾಗಾಗಿ ನಾವು ಪರೀಕ್ಷಿತನೆಯಂತ ಬಹಳ ಹುಷಾರಾಗಿರಬೇಕು. ಯಾಕೆ ಅವನಿಗಾದ್ರೆ ಅಷ್ಟು ದಿವಸವಾದ ನಿಖರತೆ ಉಂಟು, ಇಷ್ಟು ದಿನಗಳ ಒಳಗೆ ನನಗೇನೂ ಆಗೋದಿಲ್ಲ ಅಂತ. ಆದರೆ ನಮಗೆ ಆ ನಿಖರತೆಯೂ ಇಲ್ಲ. ಹಾಗಾಗಿ ನಾವು ಹೆಚ್ಚು ಕುತೂಹಲಗಳಾಗಿ ಹೆಚ್ಚು ಮನಸ್ಸಿನಿಂದ ಆ ವಿಚಾರವನ್ನು ಆಲಿಸಬೇಕಾಗ್ತದೆ. ಹೀಗೆ ಪರೀಕ್ಷಿತನ ಪ್ರಶ್ನೆಗೆ ಶುಕ ಮಹರ್ಷಿಗಳ ಉತ್ತರ. ಪರೀಕ್ಷಿತ ಕೇಳ್ತಾನೆ, ಕೆಲವು ಸಲ ಭಗವಂತ ದೇವತೆಗಳನ್ನ ತನ್ನ ಭಕ್ತರು ಅಂತ, ತನ್ನ ಕಡೆಗಿರುವವರು ಅಂತ ಅವ್ರ ಕಡೆಗೆ ಹೆಚ್ಚು ವಾಲಿ ಅವರ ರಕ್ಷಣೆಗೆ ತಾನು ಕಟಿಬದ್ಧನಾಗಿ ನಿಲ್ತಾನೆ. ಮತ್ತೆ ರಾಕ್ಷಸರ ಸಂಹಾರಕ್ಕೋಸ್ಕರ ಆಗಾಗ ಇಷ್ಟಪಡ್ತಾನೆ. ಯಾಕೆ ಹೀಗೆ? ಪರಮಾತ್ಮ ಶುದ್ಧ ಚೈತನ್ಯ ಅಂತ ಆದಮೇಲೆ ಅವನಿಗೆ ಈ ಪಕ್ಷಪಾತ ಭಾವನೆ ಯಾಕೆ? ನಮ್ಮದೇ ಪ್ರಶ್ನೆ ಇದು. ಆ ಎತ್ತರದಲ್ಲಿರುವವನಿಗೂ ಸಹ ಈ ಪಕ್ಷಪಾತ ಭಾವನೆ ಬಿಟ್ಟಿಲ್ಲ ಅಂತ ಆದ್ರೆ ಮತ್ತೆ ನಮಗೂನು ಅವನಿಗೂ ಏನು ವ್ಯತ್ಯಾಸ? ಇದನ್ನು ಸ್ವಲ್ಪ ಹೇಳ್ರಿ ನನಗೆ ಅಂತ ಪರೀಕ್ಷಿತನ ಪ್ರಶ್ನೆಗೆ ಶುಕ ಮಹರ್ಷಿಗಳು ಹೇಳ್ತಾರೆ, ಇಲ್ಲಪ್ಪ, ವಾಸ್ತವಿಕವಾಗಿ ನಿರ್ಗುಣ ನಿರಾಕಾರವಾದಂತಹ ಆ ತತ್ವಕ್ಕೆ ಈ ಯಾವ ಪಕ್ಷಪಾತ ಭಾವನೆಗಳೂ ಇಲ್ಲ. ಆದ್ರೂ ಸಹ ವೇದಾಂತದ ಹಿನ್ನೆಲೆಯಲ್ಲಿ ಹೀಗೆ ನಮ್ಮವರು ಸಮಾಧಾನವನ್ನು ಹೇಳ್ತಾರೆ. ಕೆಲವು ಸಲ ವಿಶಾಲವಾದಂತಹ ತತ್ವ ಸೀಮಿತವಾದಂತಹ ತತ್ವದ ನೆಲೆಯಲ್ಲಿ ಸಿಲುಕಿಕೊಂಡಾಗ ಆ ಸೀಮಿತದ ಕ್ರಿಯೆಯೇ ವಿಶಾಲತೆಯಲ್ಲೂ ಕಂಡುಬಿಡುತ್ತೆ ಅಂತ. ಇದನ್ನು ವೇದಾಂತದಲ್ಲಿ ಉಪಾಧಿ ಅಂತ ಕರೀತಾರೆ. ಹೇಗೆ ಕೇಳಿದರೆ, ವಿಶಾಲವಾದಂತಹ ಆಕಾಶ ಎಲ್ಲ ಕಡೆಗೂ ಉಂಟು. ಇಲ್ಲೊಂದು ಖಾಲಿಯ ಮಡಿಕೆಯನ್ನು ಇಟ್ಟರೆ ಆ ಮಡಿಕೆಯಲ್ಲೂ ಸಹ ಒಳಗಡೆಗೆ ಖಾಲಿ ಜಾಗ ಉಂಟಲ್ಲ, ಅದು ಯಾವ ಆಕಾರವನ್ನು ತಾಳುತ್ತೆ ಕೇಳಿದರೆ ಮಡಿಕೆಯ ಆಕಾರವನ್ನು ತಾಳುತ್ತೆ. ಮಡಿಕೆಯನ್ನು ಅಲ್ಲಾಡಿಸಿದರೆ ಮಡಿಕೆಯ ಒಳಗಿನ ಜಾಗವೂ ಅಲ್ಲಾಡಿದಂತೆ ಕಾಣುತ್ತೆ. ವಾಸ್ತವಿಕವಾಗಿ ಮಡಕೆಯ ಹೊರಗೂ ಮಡಕೆಯ ಒಳಗೂ ಇರುವಂತಹ ಆ ಖಾಲಿ ಜಾಗಕ್ಕೆ ಕಂಪನ ಎನ್ನುವುದು ಇಲ್ಲ. ಆದರೂ ಅಲ್ಲಾಡಿದಂತೆ ತೋರಿದ್ದು ಯಾವುದರಿಂದ ಕೇಳಿದರೆ ಮಡಿಕೆ ಎನ್ನುವಂತಹ ಉಪಾಧಿಯಿಂದಾಗಿ. ಇದು ಭಾಗವತ ಕೊಡುವ ನೇರವಾದಂತಹ ಉದಾಹರಣೆ ಅಲ್ಲ. ಇಲ್ಲಿ ಶುಕ ಮಹರ್ಷಿಗಳು ಕೊಡುವಂತಹ ಉದಾಹರಣೆ ಹೇಗೆ ಅಂದರೆ, ನದಿಯಲ್ಲಿ ಕುಳಿತು ನಾವು ದೋಣಿಯಲ್ಲಿ ಕುಳಿತು ನದಿಯಲ್ಲಿ ಪ್ರಯಾಣ ಮಾಡ್ತಾ ಇರ್ತೇವೆ. ಪ್ರಯಾಣ ಮಾಡ್ತಾ ಇರುವಂತಹ ನಾವು ದಡದತ್ತ ಕಣ್ಣನ್ನು ಹೊರಳಿಸಿದಾಗ ಆಗ ಏನಾಗತ್ತೆ ಕೇಳಿದರೆ, ಮರಗಳೆಲ್ಲ ಹಿಂದಕ್ಕೆ ಹೋಗ್ತಾ ಇದ್ದ ಹಾಗೆ ನಮಗೆ ಭಾಸವಾಗತ್ತೆ. ವಾಸ್ತವಿಕವಾಗಿ ತೀರದಲ್ಲಿ ಸ್ಥಿರವಾಗಿ ನಿಂತಿರುವವು ಮರಗಳು, ನದಿಯಲ್ಲಿ ಚಲನೆಗೆ ಒಳಪಟ್ಟವರು ನಾವು ದೋಣಿಯ ಮೂಲಕ. ಆದರೆ ನೋಡ್ತಾ ಇರುವಂತಹ ನಾವು ಏನು ಮಾಡಿದ್ದೇವೆ ಕೇಳಿದರೆ, ನಮ್ಮ ಚಲನೆಯನ್ನ ನಿಶ್ಚಲವಾದಂತಹ ಮರಗಳಲ್ಲಿ ಆರೋಪಿಸಿದ್ದೇವೆ. ನಿಶ್ಚಲವಾದಂತಹ ಮರಗಳ ಒಂದು ಭಾವವನ್ನು, ಅಂದರೆ ನಿಶ್ಚಲತೆಯನ್ನ ನಮ್ಮಲ್ಲಿ ನಾವು ಆರೋಪಿಸಿಕೊಂಡಿದ್ದೇವೆ. ಆಗ ಏನಾಗತ್ತೆ ಕೇಳಿದರೆ, ಮರಗಳು ಹಿಂದಕ್ಕೆ ಹೋಗ್ತಾ ಇದ್ದ ಹಾಗೆ ಕಾಣುತ್ತೆ, ಹೋಗ್ತಾ ಇರೋರು ವಾಸ್ತವಿಕವಾಗಿ ನಾವು. ಹೀಗೆ ನಾವು ಎಲ್ಲವನ್ನೂ ಸಹ ನಮ್ಮ ಈ ಉಪಾಧಿಯ ಅಳತೆಗೋಲಿನಲ್ಲಿ ಇಟ್ಕೊಂಡೇ ನಾವು ಮಾತನಾಡ್ತೇವೆ ಅಷ್ಟೇ ಹೊರತುನು ಸಹ ಉಪಾಧಿಯಿಂದ ಹೊರಬಂದು ನಾವು ಮಾತನಾಡೋದಿಲ್ಲ. ಹಾಗೆ
ಪರಮಾತ್ಮನ ಶಕ್ತಿಗೆ ಪ್ರಕೃತಿ ಅಂತ ಹೆಸರು, ಅದಕ್ಕೆ ಇನ್ನೊಂದು ಹೆಸರು ಮಾಯೆ ಅಂತ. ಸತ್ವ ಗುಣ ಮತ್ತು ರಜೋಗುಣ ತಮೋಗುಣ ಈ 3 ಗುಣಗಳಿಂದ ಕೂಡಿದ್ದು ಆತನ ಮಾಯೆ. ನಿರ್ಗುಣವಾದಂತಹ ಪರಮಾತ್ಮ ಈ ಗುಣಸಹಿತವಾದಂತಹ ಮಾಯೆಯಿಂದ ಕೂಡಿದಾಗ ತಾನೂ ಸಹ ಗುಣಿಯಂತೆ ತೋರಿ ಬರ್ತಾನೆ. ಅಂತೆ ತೋರಿ ಬರ್ತಾನೆ ಅಂತ ಹೇಳಿದ್ಮೇಲೆ ಆತ ವಾಸ್ತವಿಕವಾಗಿ ಗುಣವುಳ್ಳವನಲ್ಲ. ಹೀಗೆ ನಾವು ಆರೋಪಿಸಿಕೊಂಡು ಏನ್ ಮಾಡ್ತೇವೆ ಕೇಳಿದ್ರೆ, ಆತನೂ ಸಹ ಸಗುಣ, ಅವನಿಗೆ ಇದೇ ಆಕಾರ ಅಂತೆಲ್ಲ ನಾವು ಭಾವಿಸಿ ಬಿಡ್ತೇವೆ. ಕೊನೆಗೆ ಶುರು ಆಗಿಬಿಡ್ತದೆ ನನಗೆ ಇಷ್ಟವಾದಂಥ ಆಕಾರವನ್ನೇ ಎಲ್ಲರೂ ಒಪ್ಕೊಳ್ಬೇಕು ಅಂತ. ಆದರೆ ಅವನಿಗೆ ಯಾವ ಆಕಾರವೂ ವಾಸ್ತವಿಕವಾಗಿ ಇಲ್ಲ ಅಂತ ಆದ್ಮೇಲೆ, ಅದು ಎಲ್ಲವೂ ಆರೋಪಿತ ಅಂತ ಆದ್ಮೇಲೆ, ಆ ಆರೋಪಿತ ಆಕಾರ ಯಾವ ರೂಪದಲ್ಲಿ ಇದ್ರಿ ಏನಂತೆ? ಹೀಗೆ ಒಬ್ಬ ಜ್ಞಾನಿಯಾದವನು ಹೀಗೆ ವಿಚಾರ ಮಾಡ್ತಾನೆ. ಹೀಗೆ ತನ್ನ ಮಾಯಾಗುಣಗಳಿಂದ ಕೂಡಿದಂತಹ ಪರಮಾತ್ಮ ಕೆಲವು ಸಲ ಇವರ ಪಕ್ಷವನ್ನು ಆಶ್ರಯಿಸಿದಂತೆ, ಮತ್ತೆ ಕೆಲವು ಸಲ ಇನ್ನೊಬ್ಬರನ್ನ ದ್ವೇಷಿಸಿದಂತೆ ತೋರಿ ಬರ್ತಾನೆ. ವಾಸ್ತವಿಕವಾಗಿ ಅವನಿಗೆ ಈ ಯಾವುದೇ ರೀತಿಯ ಪಕ್ಷಪಾತ ಭಾವನೆಯೂ ಇಲ್ಲ ಅಂತ ಹೇಳಿ ಸಮಾಧಾನವನ್ನು ಕೊಡ್ತಾ, ಆ ಹಿನ್ನೆಲೆಯಲ್ಲಿ ಕೆಲವು ಸಲ ನೀನು ಈ ಪ್ರಶ್ನೆಯನ್ನು ಕೇಳಿದ ಹಾಗೆ ನಮಗೆ ಹಾಗೆ ತೋರಿ ಬರುತ್ತೆ ಅಂತ ಹೇಳಿ ಪ್ರಹ್ಲಾದನಿಗೆ ಸಂಬಂಧಪಟ್ಟಂತಹ ವಿಚಾರವನ್ನ ಹೇಳೋಕ್ಕಿಂತ ಮುನ್ನ ಇಂತಹದ್ದೇ ಒಂದು ಪ್ರಶ್ನೆಯನ್ನ ಭಗವಂತ ಯಾಕೆ ಹೀಗೆ ಪಕ್ಷಪಾತಿಯಾಗಿ ತೋರಿ ಬರ್ತಾನೆ ಎನ್ನುವಂತಹ ಪ್ರಶ್ನೆಯನ್ನ ಧರ್ಮರಾಜನ ರಾಜಸೂಯ ಯಾಗದಲ್ಲಿ, ಅಂದ್ರೆ ನಿನ್ನ ಅಜ್ಜ ಮಾಡಿದಂತಹ ರಾಜಸೂಯ ಯಾಗದಲ್ಲಿ ನಿನ್ನ ಅಜ್ಜನೇ ನಾರದ ಮಹರ್ಷಿಗಳ ಹತ್ರ ಕೇಳಿದ್ದ. ಅಲ್ಲಿ ಶಿಶುಪಾಲನ ತಲೆ ಉರುಳಿದಾಗ ಸ್ವತಃ ಕೃಷ್ಣನೇ ಆ ಕೆಲಸವನ್ನು ಮಾಡಿದ. ಯಾಕೆ ಕೃಷ್ಣ ಈ ಕೆಲಸವನ್ನು ಮಾಡಿದ ಎನ್ನುವಂತಹ ಪ್ರಶ್ನೆಯ ಹಿನ್ನೆಲೆಯಲ್ಲಿ ನಾರದರು ಸುದೀರ್ಘವಾದಂತಹ ವಿವರಣೆಯನ್ನು ಕೊಟ್ಟಿದ್ದಾರೆ. ನಾರದರು ನಿನ್ನ ಅಜ್ಜನ ಅಂತಹ ಧರ್ಮರಾಜನಿಗೆ ಹೇಳಿದಂತಹ ವಿಚಾರವನ್ನ ನಾನು ನಿನಗೆ ಹೇಳ್ತೇನೆ ಅಂತ ಹೇಳಿ ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಹೇಳ್ತಾರೆ. ಪ್ರಹ್ಲಾದನಿಗೆ ಪರಮಾತ್ಮನಲ್ಲಿ ಅಗಾಧವಾದಂತಹ ಭಕ್ತಿ ಇತ್ತು ಎನ್ನುವಂತಹ ವಿಚಾರ ನಮಗೆ ಗೊತ್ತು. ಆದರೆ ಇಂಥವನ ತಂದೆ ಹಿರಣ್ಯಕಶಿಪು ಅವನು ಎಷ್ಟು ದುಷ್ಟ ಎನ್ನುವಂತಹದ್ದು ನಮಗೆ ಅಷ್ಟೋ ಇಷ್ಟೋ ಗೊತ್ತು. ಆದರೆ ಇಂತಹ ದುಷ್ಟನೂ ಸಹ ಪರಮಾತ್ಮನ ಕೃಪೆಗೆ ಪಾತ್ರನಾದದ್ದು ಹೇಗೆ ಎನ್ನುವಂತಹ ವಿಚಾರವಾಗಿ ಹಿಂದಿನ ವಿಚಾರವಾಗಿ ಭಾಗವತ ಹೇಳುತ್ತೆ. ವೈಕುಂಠಕ್ಕೆ ಸನಕ ಸನಂದಾದಿಗಳು ಹೋದಾಗ ಅವರನ್ನ ತಡೆದರು ಜಯ ವಿಜಯರು ಅಂತ ಕರೆಸಿಕೊಂಡಂತಹ ದ್ವಾರಪಾಲಕರು. ಆ ಹಿನ್ನೆಲೆಯಲ್ಲಿ ಅವರು ಇವರನ್ನ ಶಪಿಸಿದರು. 3 ಜನ್ಮಗಳಲ್ಲಿ ನೀವು ಭೂಲೋಕಕ್ಕೆ ಹೋಗಿ ಜನ್ಮ ಎತ್ತಿ ಬನ್ನಿ ಅಂತ ಹೇಳಿ. ಇದನ್ನು ಕೇಳಿದ ನಮಗೊಂದು ಅನುಮಾನ ಬರುತ್ತೆ, ಭೂಲೋಕದಲ್ಲಿ ಹುಟ್ಟಿದಂತಹ ನಾವು ಸಹ ಅಷ್ಟೋ ಎಷ್ಟೋ ಶಾಪಗ್ರಸ್ತರಾಗಿ ಪ್ರಾಯಶಃ ಬಂದಿರಬೇಕು ಅಂತ ಕಾಣುತ್ತೆ. ಯಾಕೆ ಅಂದರೆ ಭಗವಂತ ಅವನು ಅವತರಿಸಿ ಬರ್ತಾನೆ, ನಾವು ಅವತರಿಸಿ ಬರೋರಲ್ಲ, ನಾವು ಬಲವಂತವಾಗಿ ತಳ್ಳಲ್ಪಟ್ಟವರು. ಯಾವಾಗಲೂ ಯಾವನು ಇಳಿದು ಬರ್ತಾನೋ ಅವನಿಗೆ ತಾನು ಹೇಗೆ ಹತ್ತಿ ಹೋಗಬೇಕು ಅಂತನೂ ಗೊತ್ತಿರುತ್ತೆ. ಆದರೆ ನಾವು ತಳ್ಳಲ್ಪಟ್ಟಿರೋರಾದ್ರಿಂದ ನಾವಿಲ್ಲಿ ಬಿದ್ದವರು ನೋಡಿ, ಹಾಗಾಗಿ ಮತ್ತೆ ನಮಗೆ ಹೇಗೆ ಹತ್ತಬೇಕು ಅಂತನೂ ಗೊತ್ತಾಗೋದಿಲ್ಲ. ಇದನ್ನು ನೋಡಿದಾಗ ವಾಸ್ತವಿಕವಾಗಿ ನಾವು ಶಾಪಗ್ರಸ್ತರೇ ಹೌದು ಅಂತ ಕಾಣುತ್ತೆ. ಪ್ರಾಯಶಃ ನಮ್ಮ ಪ್ರಾರಬ್ಧ ಕರ್ಮ ಎನ್ನುವಂತಹ ಶಾಪದಲ್ಲಿ ನಾವೆಲ್ಲರೂ ಗ್ರಸ್ತರೇ ಆಗಿದ್ದೇವೆ. ಏನಿದ್ರೂ ಸಹ ಹಿರಣ್ಯಕಶಿಪು ಮತ್ತೆ ಪುನಃ ಪರಮಾತ್ಮನನ್ನ ಸೇರಿದ. ಆತ ಹೇಗೆ ಸೇರಿದ ಅಂದರೆ, ಪರಮಾತ್ಮನನ್ನ ಸೇರುವುದಕ್ಕೆ ನಮ್ಮಲ್ಲಿ ತುಂಬ ದಾರಿಗಳಿವೆ. ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಧ್ಯಾನ, ಭಕ್ತಿ ಎಲ್ಲ. ಭಾಗವತ ಭಕ್ತಿಯ ಪಾರಮ್ಯವನ್ನೇ ಹೇಳಲಿಕ್ಕೆ ಹೊರಟಿದ್ದು. ಆದರೆ ಈ ಕಥೆ ಭಕ್ತಿಯ ಪಾರಮ್ಯವನ್ನೂ ಹೇಳುತ್ತೆ, ದ್ವೇಷದ ಪಾರಮ್ಯವನ್ನೂ ಹೇಳುತ್ತೆ. ಇದು ಎರಡರಲ್ಲೂ ಸಹ ಅವನನ್ನು ಸೇರೋದಕ್ಕೆ ಅವಕಾಶ ಉಂಟು ಅಂತ ಹೇಳೋದಕ್ಕೇನೆ ವಿಶೇಷವಾಗಿ ಪ್ರಹ್ಲಾದ ಚರಿತ್ರೆ ಹೊರಟದ್ದು. ಮಗ ಒಂದನ್ನು ಆಯ್ದುಕೊಂಡ, ಅಪ್ಪ ಇನ್ನೊಂದನ್ನು ಆಯ್ದುಕೊಂಡ, ಅಷ್ಟೇ ವ್ಯತ್ಯಾಸ.
ಇಬ್ಬರ ಗುರಿಯೂ ಸಹ ಒಂದೇ ಅಂತ. ಒಟ್ಟಾರೆ ಏನು, ಯಾವುದಾದರೂ ಒಂದು ನೆಪದಿಂದ ನಮ್ಮ ಮನಸ್ಸನ್ನ ನಾವು ಪರಮಾತ್ಮನಲ್ಲಿ ನೆಲೆಗೊಳಿಸಬೇಕು ಎನ್ನುವಂತಹದ್ದು ಇದರ ಉದ್ದೇಶ. ತಸ್ಮಾದ್ ವೈರಾಣುಬಂಧೇನ ನಿರ್ವೈರೇಣ ಭಯೇನವ ಸ್ನೇಹಾತ್ ಕಾಮೇನವಾ ಯುಂಜಾತ್ ಕಥಂಚಿನ್ಯಕ್ಷತೆ ಪೃಥಕ್. ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಹೇಳ್ತಾರೆ, ಏನಾದರೂ ಮಾಡಿ ಈ 5 ಉಪಾಯಗಳನ್ನು ಹೇಳ್ತಾರೆ. 5ರಲ್ಲಿ ಯಾವುದಾದ್ರು ಒಂದನ್ನು ಆಶ್ರಯಿಸಿ ಆದರೂ ಸಹ ನಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ನೆಲೆಗೊಳಿಸಬೇಕು ಅಂತ. ಇನ್ನೊಂದು ಭಯೇನವ, ಹೆದರಿಕೆಯಿಂದಲಾದರೂ ಸಹ ಆಗಬಹುದು. ಸ್ನೇಹಾತ್, ಅತ್ಯಂತ ಪ್ರೀತಿಯಿಂದಲಾದರೂ ಸಹ ಪರಮಾತ್ಮನನ್ನ ಸೇರಬಹುದು. ಮತ್ತೆ ಕಾಮೇನವ, ಕಾಮ ಭಾವನೆಯಿಂದಲಾದರೂ ಪರಮಾತ್ಮನನ್ನ ಸೇರಬಹುದು. ಈ 5ರಲ್ಲಿ ಯಾವುದಾದ್ರೂ ಒಂದು ದಾರಿಯನ್ನ ಬಲವಾಗಿ ಆಶ್ರಯಿಸಿದಾಗ ನಾವು ಅವನನ್ನ ಸೇರ್ತೇವೆ. ಇಷ್ಟು ಹೇಳಿ ನಾರದರು ಧರ್ಮರಾಜನ ಸಭೆಯಲ್ಲಿ ಧರ್ಮರಾಜನಿಗೆ ಹೇಳಬೇಕಿದ್ರೆ, ಇದು ಶುಕ ಮಹರ್ಷಿಗಳ ಅಭಿಪ್ರಾಯ. ಆದರೆ ನಾರದರಿಗೆ ಏನೋ ಒಂದು ಸ್ವಲ್ಪ ಬೇಸರ ಆಗಿತ್ತೇನೋ, ನಾನು ಇಷ್ಟು ಕಾಲ ತಂಬೂರಿ ಮೀಟಿ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೆ ಅಂಥೇಳಿ ಭಕ್ತಿ ಮಾರ್ಗದಲ್ಲಿ ದಾರಿಯನ್ನು ತುಳಿದೆ, ಆದ್ರೂ ಸಹ ನನಗೆ ಮೊದಲನೇ ಜನ್ಮದಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಗಲಿಲ್ಲ. ಯಾವುದೋ ಒಂದು ಬೆಳಕಿನ ಕಿರಣ ಕಣ್ಣಿಗೆ ಕಂಡು, ಈ ಜನ್ಮದಲ್ಲಿ ನಿನಗಿಷ್ಟೇನಪ್ಪ, ಮುಂದಿನ ಜನ್ಮದಲ್ಲಿ ಮತ್ತೆ ನಿನಗೆ ಸಂಪೂರ್ಣ ಅವಕಾಶ ಅಂತ ಅಶರೀರವಾಣಿ ಆಗಿತ್ತು. ಕೇಳಿದ್ರು ಅದನ್ನು. ಎಲ್ಲೋ ಈ ಬೇಸರದ ಸೆಲೆ ಅವರ ಮನಸ್ಸಲ್ಲಿ ಇತ್ತು ಅಂತ ಕಾಣುತ್ತೆ. ಹಾಗಾಗಿ ಧರ್ಮರಾಜನಿಗೆ ಒಂದು ಮಾತನ್ನು ಹೇಳ್ತಾರೆ. ಆದ್ರೂ ಈ 5 ಉಪಾಯ ಹೇಳಿದ್ದಾರೆ ಪ್ರಾಚೀನರು. ಆದ್ರೆ ನನಗನ್ಸತ್ತಪ್ಪ ಏನು ಅಂದ್ರೆ, ಯಥಾ ವೈರಾಣುಬಂಧೇನ ಮರ್ತ್ಯ ತನ್ಮಯತಾಂ ಯಾತ್ ನ ತಥಾ ಭಕ್ತಿಯೋಗೇನ ಇತಿ ಮೇ ನಿಶ್ಚಿತಾ ಮತಿ. ದ್ವೇಷದಿಂದ ಪರಮಾತ್ಮನನ್ನು ನಾವು ಹೇಗೆ ಬಹಳ ಬೇಗ ಸೇರಬಹುದು, ಹಾಗೆ ಭಕ್ತಿ ಮಾರ್ಗದಿಂದ ಆಗೋದಿಲ್ವೇನೋ ಅಂತ ನನಗೆ ಅನಿಸ್ತಾ ಇದೆ ಧರ್ಮರಾಜ ಅಂದ್ಬಿಟ್ರು. ಯಾಕೆಂದ್ರೆ ಪ್ರಾಯಶಃ ಅವರ ಬಾಲ್ಯದ ಘಟನೆ ಈ ಮಾತನ್ನು ಹೇಳಬೇಕಿದ್ರೆ ಅವ್ರಿಗೆ ನೆನಪಾಗಿರ್ಬೇಕು ಅಂತ ಕಾಣುತ್ತೆ. ಹಾಗಾಗಿ ನನಗೀಗ ಅನಿಸತ್ತಪ್ಪ, ದ್ವೇಷವೇ ಹೆಚ್ಚು ಅವನನ್ನು ಸೇರೋದಕ್ಕೆ ಒಳ್ಳೆಯ ಮಾರ್ಗವೇನು ಅಂತ ಹೇಳಿಬಿಟ್ರು. ನಾರದರಂತವರು ಯಾಕೆ ಈ ಮಾತನ್ನು ಹೇಳಿದ್ರು ಅಂತ ಕೇಳಿದ್ರೆ, ನಮಗೆ ಈ ಮೊದಲು ನಾನು ಹೇಳಿದ ಕಾರಣವನ್ನು ಬಿಟ್ಟರೆ ಇನ್ನೇನೂ ಕಾರಣ ಸಿಗೋದಿಲ್ಲ ನಮಗೆ. ಹಾಗಾಗಿ ಆ ದ್ವೇಷದ ಮೂಲಕ ನಾವು ಬಹಳ ಬೇಗ ಪರಮಾತ್ಮನನ್ನು ಸೇರಬಹುದು ಅಂತ ಇಷ್ಟು ಹೇಳಿದಾಗ, ಕೇಳ್ತಾ ಇರುವಂತಹ ಪರೀಕ್ಷಿತ ಅವನೇನೋ ದಡ್ಡನಲ್ಲ. ತಕ್ಷಣ ಶುಕ ಮಹರ್ಷಿಗಳ ಹತ್ರ ಕೇಳ್ತಾನೆ, ಹೀಗೆ ಯಾರಾದರೂ ಸೇರಿದವರು ಇದ್ದಾರಾ ಸ್ವಾಮಿ ಅಂದ್ರೆ, ಇದ್ದಾರಪ್ಪ, ಬೇಕಷ್ಟು ಜನ ಇದ್ದಾರೆ. ಆದರೆ ಒಂದು ಹೇಳ್ತೇನೆ ನೋಡು, ದ್ವೇಷದ ಮೂಲಕ ನಾವು ನಿರಂತರ ಆ ವಸ್ತುವನ್ನ ಯೋಚನೆಗೆ ಹೊರಟಾಗ ನಾವು ಬಹಳ ಬೇಗ ಅದೇ ಆಗಿ ಪರಿಣಮಿಸಿ ಬಿಡ್ತೇವೆ ಅಂತ ಹೇಳಿ ಒಂದು ಭ್ರಮರ ಕೀಟ ನ್ಯಾಯದ ಉದಾಹರಣೆಯನ್ನು ಕೊಡ್ತಾರೆ ಅವರು. ಏನು ಭ್ರಮರ ಕೀಟ ನ್ಯಾಯ ಅಂದ್ರೆ, ಕೀಟ ಪೇಶಸ್ಕೃತ ರುದ್ಧ ಕುಡ್ಯಾಯಾಂ ತಮನುಸ್ಮರನ್ ಸೌರಂಭ ಭಯಯೋಗೇನ ವಿಂದತೆ ತ್ವತ್ಸ್ವರೂಪತಾಂ. ಪೇಶಸ್ಕೃತ್ ಅಂದ್ರೆ ಸಂಸ್ಕೃತದಲ್ಲಿ ದುಂಬಿ ಅಂತ. ತೆಂಗಿನ ಮರವನ್ನೆಲ್ಲ ಅದು ವಿಶೇಷವಾಗಿ ಕೊರಿತಾ ಇರುತ್ತೆ. ಅದರ ಆ ಕೊಕ್ಕು ಬಹಳ ಕೆಂಪಿಗೆ ಹರಿತವಾಗಿರುತ್ತೆ. ಸಾಮಾನ್ಯವಾಗಿ ತೆಂಗಿನ ಸುಳಿಯನ್ನು ಅದು ಕತ್ತರಿಸ್ಬಿಡುತ್ತೆ. ಅದೇನಾದರೂ ಅದನ್ನು ಕತ್ತರಿಸಿತು ಅಂದರೆ ಆ ತೆಂಗಿನ ಮರದ ಜೀವನ ಹಾಳಾಯಿತು ಅಂತ ಅರ್ಥ. ಅಷ್ಟು ಭೀಕರವಾದಂತಹ ಕೊಕ್ಕಿರುತ್ತೆ ಅದಕ್ಕೆ. ಇದು ಏನು ಮಾಡುತ್ತೆ ಕೇಳಿದ್ರೆ, ಒಂದು ಕೀಟವನ್ನ ತನ್ನ ಆಹಾರಕ್ಕೋಸ್ಕರ ಹಿಡ್ಕೊಂಡು ಬಂದು ತನ್ನ ಗೂಡಿನಲ್ಲಿ ಇಡುತ್ತೆ. ಇಟ್ಟಾದ ಮೇಲೆ ತಕ್ಷಣವೇ ಅದನ್ನು ತಿನ್ನೋದಿಲ್ಲ. ಸ್ವಲ್ಪ ಚಿತ್ರಹಿಂಸೆಯನ್ನು ಕೊಟ್ಟು ಸಾಯಿಸೋಣ ಅದನ್ನು, ಆಮೇಲೆ ತಿನ್ನೋಣ ಅಂತ ಆಲೋಚನೆ ಮಾಡುತ್ತೆ. ಹೋಗಿ ದಿನವೂ 4-6 ಸಲ ತನ್ನ ಕೊಕ್ಕಿನಿಂದ ಆ ಹುಳಕ್ಕೆ ಕುಟುಕತ್ತೆ. ಮತ್ತೆ ಆ ದುಂಬಿಯ ಶಬ್ದ ಗುಯ್ ಅಂತ ಶಬ್ದ ಮಾಡಿದ್ರೆ ನಮಗೂ ಭಯ ಆಗುತ್ತೆ. ನಮಗೇನದು ಹೊಡಿಬೇಕು ಅಂತಿಲ್ಲ, ಶಬ್ದ ಕೇಳಿದ್ರೆ ಭಯ ಆಗುತ್ತೆ.
ಹೀಗೆ ಶಬ್ದ ಮಾಡ್ತಾ ಅದನ್ನು ಹೀಗೆ ಕುಟುಕಿದಾಗ ಆ ಕೀಟ ಆ ನೋವನ್ನು ತಿಂದು ತಿಂದು, ಓಹ್ ದುಂಬಿ ಬರುತ್ತೆ, ಈಗ ದುಂಬಿ ಬರುತ್ತೆ, ನನಗೆ ಹೊಡೆಯತ್ತೆ, ದುಂಬಿ ಬರುತ್ತೆ, ದುಂಬಿ ಬರುತ್ತೆ ಅಂತ ಹೇಳಿ ತನ್ನ ಹಸಿವು ಬಾಯಾರಿಕೆಯನ್ನೆಲ್ಲ ಮರೆತು ನಿರಂತರ ದುಂಬಿ 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 ಅಂತ ಹೇಳಿ ಅದನ್ನೇ ಆಲೋಚನೆ ಮಾಡ್ತಾ ಮಾಡ್ತಾ ಕೆಲವು ದಿನಗಳಲ್ಲಿ ಅದೂ ಸಹ ದುಂಬಿ ಆಗಿಬಿಡುತ್ತೆ. ಯಾಕೆ ಕೇಳಿದ್ರೆ ಇದು ಆ ಭಯದಿಂದ ಆಗುವಂತಹದ್ದು. ಹಾಗೆ ಮತ್ತೆ ಆ ದುಂಬಿ ಬರುತ್ತೆ, ನಾನು ಎದುರಿಸಬೇಕು ಅದನ್ನ ಎನ್ನುವಂತಹ ದ್ವೇಷದ ಭಾವನೆ ಅದಕ್ಕೆ ಜಾಗೃತವಾಗುತ್ತೆ. ಈ ಭಯಕ್ಕೂ ದ್ವೇಷಕ್ಕೂ ಎರಡಕ್ಕೂ ಭ್ರಮರ ಕೀಟ ನ್ಯಾಯ ಉದಾಹರಣೆ ಆಗಿಬಿಡುತ್ತೆ. ಇಂಥದ್ದೊಂದು ಆಗತ್ತೆ ಅಂತ ನಮ್ಮ ಜ್ಞಾನಿಗಳ ಉದಾಹರಣೆ ಕೊಡ್ತಾರೆ. ಆದರೆ ನಾವು ಪ್ರಪಂಚದಲ್ಲಿ ಇದನ್ನು ನೋಡ್ಲಿಕ್ಕೆ ಹೋಗಲಿಲ್ಲ. ಇಂಥದ್ದೊಂದು ಘಟನೆಯನ್ನ ಉದಾಹರಣೆಯಾಗಿ ಕೊಡ್ತಾರೆ. ಹೇಗೆ ಈ ಕೀಟ ದುಂಬಿಯ ಭಯದಿಂದ ಅದು ದುಂಬಿಯೇ ಆಗಿಬಿಡುತ್ತೋ, ಹಾಗೆ ಕೆಲವು ಸಲ ದ್ವೇಷಿಸ್ತಾ ಆ ದ್ವೇಷಕ್ಕೆ ಕಾರಣವಾದಂತಹ ವಸ್ತುವಿನ ಸಾಹಿತ್ಯ ರೂಪವನ್ನೇ ಪಡೆದವರು ಬೇಕಷ್ಟು ಜನ ಇದ್ದಾರೆ. ಯಾರಿಂದ ಭಯವಾಗತ್ತೋ ಆ ಭಯ ಆಗುವಂತಹ ವ್ಯಕ್ತಿಯನ್ನ, ವಸ್ತುವನ್ನ ಯೋಚಿಸ್ತಾ ಇವರು ಸಹ ಅದೇ ವ್ಯಕ್ತಿಗಳಾದವರು ಸಹ ಬೇಕಷ್ಟು ಜನ ಇದ್ದಾರಪ್ಪ ಅಂತ ಹೇಳಿದಾಗ ಮತ್ತೆ ಪರೀಕ್ಷಿತರ ಪ್ರಶ್ನೆ, ಯಾರು ಹಾಗಿದ್ದಾರೆ ಸ್ವಲ್ಪ ಹೇಳ್ರಿ ಅಂಥವರನ್ನ ಅಂತ ಕೇಳಿದಾಗ ಶುಕ ಮಹರ್ಷಿಗಳು ಹೇಳ್ತಾರೆ, ನೋಡಪ್ಪ, ಈ 5 ದಾರಿಯಲ್ಲಿ ಯಾವುದನ್ನು ಬೇಕಾದರೂ ನಾನು ಆಶ್ರಯಿಸಬಹುದು ಅಂತ ಹೇಳಿದೆ. 5 ದಾರಿಯಲ್ಲೂ ಹೋಗಿ ಪರಮಾತ್ಮನನ್ನ ಸೇರಿದವರು ಇದ್ದಾರೆ. ಯಾರು? ಗೋಪ್ಯ ಕಾಮಾತ್, ಗೋಪಿಕಾ ಸ್ತ್ರೀಯರು, ಕೃಷ್ಣನಲ್ಲಿ ಜಾರ ಬುದ್ಧಿಯನ್ನು ಇಟ್ಟೇ ಹೋದವರು. ಹಾಗಿದ್ರೂ ಸಹ ಅವರ ಆ ಕಾಮ ಎನ್ನುವಂತಹ ರೋಗಕ್ಕೆ ಕೃಷ್ಣ ಔಷಧವನ್ನು ಕೊಟ್ಟು ಅವರಿಗೂ ಸಹ ಮೋಕ್ಷದ ದಾರಿಯನ್ನ ಕರುಣಿಸಿದ. ಗೋಪಿಕಾ ಸ್ತ್ರೀಯರೆಲ್ಲರಿಗೂ ಸಹ ಪತಿಯರಿದ್ರೂ ಸಹ ಅವರು ಕೃಷ್ಣನನ್ನ ಇನ್ನೊಬ್ಬ ವಿಶೇಷವಾದಂತಹ ಪತಿ ಅಂತ ಭಾವಿಸಿದ್ರು. ಹೀಗೆ ಕಾಮಭಾವನೆಯಿಂದ ಕೃಷ್ಣನ ಬಳಿ ಸಾರಿದ್ರೂ ಸಹ ಅವರು ಸಹ ಕೃಷ್ಣನನ್ನ ಸೇರಿದರು. ಹಾಗಾಗಿ ಅತ್ಯಂತ ತುಚ್ಛವಾದ ಭಾವನೆ ಅಂತ ಅನಿಸಿದರೂ ಸಹ ಕೊನೆಗೆ ಈ ಭಾವನೆಯೂ ಸಹ ಪ್ರೇಮದಲ್ಲಿ, ಶುದ್ಧವಾದಂತಹ ಪ್ರೇಮದಲ್ಲಿ ಪರ್ಯವಸಾನವಾದಾಗ ಅದೂ ಸಹ ಕೊನೆಗೆ ಭಕ್ತಿಯಲ್ಲೇ ಮುಕ್ತಾಯವಾಗತ್ತೆ. ಹಾಗಾಗಿ ಈ ಕಾಮಭಾವನೆಯಿಂದ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನ ಸೇರಿದರು. ಭಯದಿಂದ ಯಾರು ಕೃಷ್ಣನನ್ನ ಸೇರಿದರು ಅಂದ್ರೆ ಇದಕ್ಕೆ ಮತ್ಯಾರೋ ಅಲ್ಲಪ್ಪ, ಅವನು ಮಾವ ಕಂಸನೇ ಉದಾಹರಣೆ. ಭಯಾತ್ ಕಂಸಃ, ಕಂಸ ನಿನ್ನನ್ನು ಕೊಲ್ಲುವಂತಹ ವ್ಯಕ್ತಿ ಹುಟ್ಟಿದ್ದಾನೆ, ಗೋಕುಲದಲ್ಲಿ ಬೆಳೀತಾ ಇದ್ದಾನೆ ಅಂತ ಯಾವತ್ತು ಅಶರೀರವಾಣಿಯನ್ನ ಕೇಳಿದನೋ ಅಂದಿನಿಂದಲೇ ಓಹ್ ನನ್ನನ್ನ ಕೊಲ್ಲುವಂಥವನು ಒಬ್ಬ ಹುಟ್ಟಿಬಿಟ್ಟಿದ್ದಾನೆ ಅಂತ ಹೇಳಿ ಕೊನೆಗೆ ಕೃಷ್ಣ 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 ಅಂತ ಹೇಳಿ ಆ ಕೃಷ್ಣನ ಮೇಲಿನ ಭಯದಿಂದಲೇ ಕೃಷ್ಣನ ಪದತಲವನ್ನ ಸೇರಿದಂಥವನು. ಭಯಾತ್ ಕಂಸಃ. ಮತ್ತೆ ದ್ವೇಷ ಚೈದ್ಯಾದಯೋ ನೃಪಾಹ, ದ್ವೇಷದಿಂದ ಶಿಶುಪಾಲ, ದಮಘೋಷ ನನ್ನ ಮಗ ಶಿಶುಪಾಲ, ಇವರೆಲ್ಲರೂ ಸಹ ಕೃಷ್ಣನನ್ನ ಸೇರಿದವರು. ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಮತ್ತೆ ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ತ್ರ. ಇದೇ ಅವರ 3 ಶಾಪಗ್ರಸ್ತವಾದಂಥ ಜನ್ಮ. 3 ಜನ್ಮದಲ್ಲಿಯೂ ಭಗವಂತನ ವಿರೋಧಿಸಿ ವಿರೋಧ ಭಕ್ತಿಯ ಮೂಲಕ ಸೇರಿದವರು. ದ್ವೇಷದ ಮೂಲಕವೇ ಕೃಷ್ಣನನ್ನ ಸೇರಿದವರಪ್ಪ ಶಿಶುಪಾಲಾದಿಗಳು ಅಂತ ಹೇಳಿದರು. ಮತ್ತೆ ಸಂಬಂಧಾದ್ ವೃಷ್ಣಯ, ಇಲ್ಲಿ ಶುಕಮಹರ್ಷಿಗಳು ಇನ್ನೊಂದು ಹೇಳ್ತಾರೆ, ಕೇವಲ ಸಂಬಂಧದ ಮೂಲಕವೇ ಕೃಷ್ಣನನ್ನ ಸೇರಿದವರು ವೃಷ್ಣಿ ವಂಶದವರು ಯಾದವರು ಅಂತ. ಅಲ್ಲಿ ಯಾರು ಕೃಷ್ಣನನ್ನ ಸೇರೋದು ಸ್ವಲ್ಪ ಸಮಸ್ಯೆನೆ. ಆದರೂ ಕೃಷ್ಣನ ಜೊತೆಗೆ ಒಡನಾಡುವಂತಹ ಭಾಗ್ಯ ಸಿಕ್ಕಿತು ಅಂತ ಅಷ್ಟರ್ಥವನ್ನು ಮಾಡಿಕೊಂಡು ಮೋಕ್ಷ ಸದೃಶ ಅಂತ ಹೇಳಬಹುದೇನೋ ಅಂತ ಅನಿಸ್ತದೆ ಪ್ರಾಯಶಃ. ಮತ್ತೆ ಸ್ನೇಹಾತ್ ಯೂಯಂ, ಕೊನೆಗೆ ಕೃಷ್ಣನಲ್ಲಿ ಅತಿಯಾದಂತಹ ಸ್ನೇಹವನ್ನು ಇಟ್ಟವರು ನೀವು ಪಾಂಡವರಪ್ಪ ಅಂತ ನಾರದರು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ನಿನ್ನ ತಮ್ಮ ಅರ್ಜುನನಂತೂ ಆ ಕೃಷ್ಣನನ್ನ ಎಷ್ಟು ಬಳಸ್ಕೊಳ್ಬೇಕೋ ಅಷ್ಟು ಬಳಸ್ಕೊಂಡಿದ್ದಾನೆ.
ಆ ಸ್ನೇಹದ ಪರಿವೆಯಲ್ಲಿ ಕೆಲವು ಸಲ ಕೃಷ್ಣನಿಗೆ ಆಡಬಾರದ ಶಬ್ದಗಳನ್ನು ಹೇಳಿದ್ದಾನೆ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ, ಅವನು ಹೇಳಿದ್ದಾನೆ ಕೊನೆ, ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ. ಹೀಗೆ ಆ ಸ್ನೇಹದ ಸೆಲೆ ಒಂದಿದೆ ಅಂತ ಆದರೆ ಆತ ಅವರಿಗೋಸ್ಕರ ಏನನ್ನು ಬೇಕಾದ್ರೂ ಮಾಡಿಬಿಡ್ತಾನೆ. ಅವರ ಮನೆಯ ಕಸವನ್ನು ಗುಡಿಸ್ತಾನೆ. ಆ ಹಿನ್ನೆಲೆಯಲ್ಲಿಯೇ ಬಂದದ್ದು ಏನು, ಹೂವ ತರುವರ ಮನೆಗೆ ಹುಲ್ಲ ತರುವ ಅಂತ. ಪ್ರಾಯಶಃ ಮಮ ಪ್ರಾಣಾಹಿ ಪಾಂಡವ ಅಂತ ಹೇಳಿ ಅವರಿಗೋಸ್ಕರ ಏನೆಲ್ಲ ಮಾಡಿದ ಕೃಷ್ಣ. ಕಾರಣ ಏನು ಕೇಳಿದರೆ, ಅವರು ಧರ್ಮ ಪಕ್ಷಪಾತಿಗಳು, ಧರ್ಮ ಕೃಷ್ಣನಿಗೆ ಅತ್ಯಂತ ಸ್ನೇಹಪಾತ್ರವಾದಂಥ ವಸ್ತು ಆದ್ದರಿಂದ, ಪರ್ಯಾಯಿ ಪಾಂಡವರು ಕೃಷ್ಣನಿಗೆ ಸ್ನೇಹಿಗಳಾದ್ದರಿಂದ ಆ ಸ್ನೇಹದ ಮೂಲಕವೇ ನಿನ್ನ ಅಜ್ಜಂದಿರು ಅವನ ಪದತಲವನ್ನು ಸೇರಿದರಪ್ಪ ಅಂತ ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಹೇಳ್ತಾರೆ. ಕೊನೆಗೆ ಭಕ್ತಿಯ ವಯಂ ವಿಭೋ, ಭಕ್ತಿ ಮಾರ್ಗವನ್ನೇ ಹಿಡಿದು ಅವನನ್ನು ಸೇರಿದವರು ನಾವಪ್ಪ ಅಂಥೇಳಿ ನಾರದರು ಧರ್ಮರಾಜನಿಗೆ ಹೇಳಿದರು. ಇಲ್ಲಿ ಒಂದು ಸ್ವಾರಸ್ಯ ಉಂಟು. ಮೊದಲು ಅಲ್ಲಿ ವಾಸ್ತವಿಕವಾಗಿ ಮೋಕ್ಷ ಮಾರ್ಗದಲ್ಲಿ ಸಾಗುವವರಿಗೆ ಭಕ್ತಿ ಮಾರ್ಗ ಅತ್ಯಂತ ಶ್ರೇಷ್ಠವಾದಂತಹ ದಾರಿ. ಭಗವತ್ಪಾದರು ಈ ಮಾತನ್ನು ಹೇಳ್ತಾರೆ, ಮೋಕ್ಷ ಕಾರಣ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ ಅಂತ ವಿವೇಕ ಚೂಡಾವಣೆಯನ್ನು ಹೇಳಿದಂತಹ ಮಾತು. ಹಾಗಿದ್ರೂ ಸಹ ಇಲ್ಲಿ ನಾರದರು ಏನು ಮಾಡಿದ್ರು ಕೇಳಿದರೆ, ಮೊದಲು ದ್ವೇಷ ಮೂಲಕ ದಾರಿಯನ್ನು ತೋರಿಸಿ ಕೊನೆಗೆ ಭಕ್ತಿಯನ್ನು ಹೇಳ್ತಾರೆ. ಏನು ಕೇಳಿದರೆ, ನಾನು ಆಗ ಹೇಳಿದ ಹಾಗೆ ಅವರಿಗೆ ನನಗೆ ಹಿಂದಿನ ಜನ್ಮದಲ್ಲಿಯೇ ಪರಮಾತ್ಮನ ಸಾಕ್ಷಾತ್ಕಾರ ಆಗಲಿಲ್ಲವಲ್ಲ ಎನ್ನುವಂಥ ಒಂದು ಬೇಸರ ಇದ್ದಿದ್ದರಿಂದ ಪ್ರಾಯಶಃ ಇಲ್ಲಿ ಈ ಶ್ಲೋಕದಲ್ಲಿ ಕೊನೆಗೆ ಅದನ್ನು ತಂದು ಸೇರಿಸಿಟ್ಟಿದ್ದಾರೆ ಅಂತ ಕಾಣುತ್ತೆ. ಹೀಗೆ ಭಕ್ತಿಯ ಮೂಲಕ ಪರಮಾತ್ಮನನ್ನ ಸೇರಬಹುದು. ಇದಿಷ್ಟು ಸಹ ಅವನನ್ನು ಸೇರಲಿಕ್ಕೆ ಯೋಗ್ಯವಾದಂಥ ದಾರಿಗಳು ಅಂತ ಹೇಳಿ, ಹೀಗೆ ಈ ದ್ವೇಷದ ಮೂಲಕವಾಗಿಯೇ ಪರಮಾತ್ಮನನ್ನ ಸೇರಿದಂಥವನು ಹಿರಣ್ಯಕಶಿಪು ಅಂತ ನಾರದರು ಧರ್ಮರಾಜನಿಗೆ ಹೇಳಿದ್ದನ್ನ ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಹೇಳ್ತಾ ಇದ್ದಾರೆ. ಹತೋ ಹಿರಣ್ಯಕಶಿಪು ಹರಿಣ ಸಿಂಹರೂಪಿಣ ಹಿರಣ್ಯಾಕ್ಷ ಧರೋದ್ಧಾರೆ ಬಿಭ್ರತ ಸೌಕರಂ ವಪುಹು. ಹಿರಣ್ಯಕಶಿಪು ಯಾಕೆ ಪರಮಾತ್ಮನನ್ನ ದ್ವೇಷಿಸುವುದಕ್ಕೆ ಪ್ರಾರಂಭಿಸಿದ ಎನ್ನುವಂತಹ ಒಂದು ಕಾರಣವನ್ನು ಕೊಡ್ತಾರೆ ಇಲ್ಲಿ. ಹಿರಣ್ಯಕಶಿಪುವಿನ ತಮ್ಮ ಹಿರಣ್ಯಾಕ್ಷ, ಅವರಿಬ್ಬರು ಅವಳಿಗಳು ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶಿಪು. ಅವಳಿಗಳು ಅಂತ ಆದ್ಮೇಲೆ ಮತ್ತೆ ಯಾರಣ್ಣ ಯಾರ ತಮ್ಮ ಅಂತ ಸ್ವಲ್ಪ ಪ್ರಶ್ನೆ ಬರುತ್ತೆ. ಆದ್ರೂ ಒಬ್ಬ ಮೊದಲು ಹುಟ್ಟಬೇಕು, ಒಬ್ಬರ ನಂತರ ಹುಟ್ಟಲೇಬೇಕು. ವಾಸ್ತವಿಕವಾಗಿ ಹಿರಣ್ಯಕಶಿಪು ನಂತರ ಹುಟ್ಟಿದವನು, ಹಿರಣ್ಯಾಕ್ಷ ಮೊದಲು ಹುಟ್ಟಿದವನು. ಆದರೆ ಅವನು ತಮ್ಮ, ಇವನು ಅಣ್ಣ. ಇದೇನ್ರಿ ಸ್ವಲ್ಪ ವಿರುದ್ಧವಾಗಿ ಹೇಳ್ತಾ ಇದ್ದೀರಲ್ರಿ ನೀವು, ಹಿಂದ್ಮುಂದಾಯ್ತಲ್ಲ. ಮೊದಲು ಹುಟ್ಟಿದವನು ಅಣ್ಣ ಆಗಬೇಕು, ಮೊದಲು ಹುಟ್ಟಿದವನು ಹಿರಣ್ಯಾಕ್ಷ, ನಂತರ ಹುಟ್ಟಿದವನು ಹಿರಣ್ಯಕಶಿಪು. ಹೀಗಿದ್ದಾಗ ನಂತರ ಹುಟ್ಟಿದವನು ಅಣ್ಣ ಆಗೋದು ಹೇಗೆ, ಮೊದಲು ಹುಟ್ಟಿದವನು ತಮ್ಮ ಆಗುವುದು ಹೇಗೆ? ಲೋಕನೀತಿಗೆ ವಿರುದ್ಧ ಅಲ್ವೇ ಇದು ಅಂತ ಧರ್ಮಶಾಸ್ತ್ರಕಾರರು ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಇದು ಹೀಗೇ ಸರಿ ಅಂತ. ಯಮಯೋಸ್ತು ಪೂರ್ವಜಾತಃ ಕನೀಯಾನ್. ಸಂಸ್ಕೃತದಲ್ಲಿ ಯಮ ಅಂತ ಹೇಳಿದ್ರೆ ಆ ಯಮ ಮಾತ್ರ ಅಲ್ಲ, ಯುಗಳರು ಅಂತ, ಟ್ವಿನ್ಸ್ ಅಂತ ಅರ್ಥ. ಯಮಯೋಸ್ತು, ಈ ಯಮಳರಲ್ಲಿ ಪೂರ್ವಜಾತಃ ಕನೀಯಾನ್, ಮೊದಲು ಹುಟ್ಟಿದವನು ಆತ ತಮ್ಮ ಅಂತ. ಹಾಗಾಗಿ ಲವ, ಕುಶ, ನಕುಲ, ಸಹದೇವ, ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶಿಪು ಎರಲ್ಲೂ ಸಹ ಇದೇ ನಿಯಮ. ಲವ ಕುಶರಲ್ಲಿ ಕುಶ ಅಣ್ಣ ಮತ್ತೆ ಲವ ತಮ್ಮ. ಹಾಗೆ ನಕುಲ ಸಹದೇವ ಅಲ್ಲೂ ಹಾಗೇನೆ, ನಕುಲ ಅಣ್ಣ ಮತ್ತೆ ಸಹದೇವ ತಮ್ಮ ಅಂತ ನಾವು ಹೀಗೆ ಹೇಳ್ತೇವಲ್ಲ, ಎಲ್ಲದಕ್ಕೂ ಕಾರಣ ಹೀಗೇನೆ. ಯಾಕೆ ಹೀಗೆ ಅಂತ ಕೇಳಿದ್ರೆ, ಇಲ್ಲಿ ಜನನದಿಂದ ತೀರ್ಮಾನ ಅಲ್ಲ, ಹಿರಿಯತನ. ಯಾವುದರಿಂದ ತೀರ್ಮಾನ ಅಂತ ಕೇಳಿದ್ರೆ, ತಂದೆಯ ವೀರ್ಯಾಣು ತಾಯಿಯ ಗರ್ಭವನ್ನ ಸೇರುವಂತಹ ಕ್ರಮದ ಸೀನಿಯಾರಿಟಿ.
ಒಂದು ಲೌಕಿಕ ದೃಷ್ಟಾಂತವನ್ನು ಕೊಡ್ತೇನೆ. BMTC ಬಸ್ಸನ್ನು ಹತ್ತಿಬಿಟ್ಟಿದ್ದೇವೆ. ಹಿಂದ್ಗಡೆ ಮಾತ್ರ ಬಾಗಿಲಿದೆ. ಮೊದಲು ಹತ್ತಿದವನು ಮುಂದೆ ಹೋಗಿ ಕುಳಿತಿದ್ದಾನೆ. ನಂತರ ಹತ್ತಿದವನೆಲ್ಲ ಬಾಗಿಲಲ್ಲಿದ್ದಾರೆ. ಕೊನೆಯ ಸ್ಟಾಪಲ್ಲಿ ಇಳಿಬೇಕಿದ್ರೆ ಯಾರು ಮೊದಲು ಇಳಿತಾರೆ? ಮೊದಲು ಹತ್ತಿದವನು ಆಮೇಲೆ ಇಳಿತಾನೆ. ಹಾಗಾಗಿ ವಿಷಯ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಈ ಹಿನ್ನೆಲೆಯಲ್ಲಿ ಹಿರಣ್ಯಕಶಿಪು ಅಣ್ಣ ಮತ್ತೆ ಹಿರಣ್ಯಾಕ್ಷ ತಮ್ಮ. ಹಾಗಿದ್ರೆ ನಾವು ಇವನ ಹೆಸರನ್ನು ಯಾಕೆ ಮೊದಲೇ ಹೇಳ್ತೇವ್ರಿ? ಇನ್ನೊಂದು ಸಮಸ್ಯೆ ಬಂದ್ಬಿಡುತ್ತೆ. ಹೌದು, ನಾವೆಲ್ಲ ಅವನು ಹುಟ್ಟಿದ ಕ್ರಮವನ್ನು ಇಟ್ಕೊಂಡು, ಜನನದ ಕ್ರಮವನ್ನು ಇಟ್ಕೊಂಡು ಹೇಳ್ತೇವೆ. ಆದರೆ ಸೀನಿಯಾರಿಟಿ ಜನನವನ್ನು ಆಶ್ರಯಿಸಿಕೊಂಡಲ್ಲ, ತಾಯಿಯ ಗರ್ಭವನ್ನು ಸೇರಿದ ಕ್ರಮವನ್ನು ಇಟ್ಕೊಂಡು. ಹಾಗಾಗಿ ಮೊದಲು ಹುಟ್ಟಿದವನು ಮತ್ತೆ ತಮ್ಮ, ನಂತರ ಹುಟ್ಟಿದವನು ಅಣ್ಣ. ಈ ಹಿನ್ನೆಲೆಯಲ್ಲಿ ತನ್ನ ತಮ್ಮ ಯಾಕೆ ಕೇಳಿದ್ರೆ, ಈ ವಿಚಾರಗಳೆಲ್ಲ ಸ್ವಲ್ಪ ವಿರಳವಾದ ವಿಚಾರವಾದ್ರಿಂದ ಸಂದರ್ಭ ಬಂತು ಹೇಳಿಬಿಟ್ಟೆ ಹೀಗೆ ಅಂತ. ಹಿರಣ್ಯಾಕ್ಷ ಅವನು ಭಗವಂತನಿಂದ ಹತನಾದ. ಮತ್ತೆ ಆ ಕಥೆಗೆ ನಾನು ಹೋಗೋದಿಲ್ಲ. ಹಾಗಾಗಿ ನನ್ನ ತಮ್ಮನನ್ನ ಈತ ಸಾಯಿಸಿದ ಎನ್ನುವಂಥ ಒಂದೇ ಒಂದು ದ್ವೇಷ, ಅಸೂಯೆ ಇವನಲ್ಲಿ ಜಾಗೃತವಾಯಿತು. ಲೌಕಿಕವಾಗಿ ನಾವು ಸಹ ಈ ಸಂದರ್ಭದಲ್ಲಿ ಹಿರಣ್ಯಕಶಿಪುವಿನ ಪಕ್ಷವನ್ನು ಆಶ್ರಯಿಸಿ ಬಿಡ್ತೇವೆ. ಯಾಕೆ? ಹೌದಲ್ಲ, ನಮ್ಮ ಬಂಧುಗಳನ್ನು, ನಮ್ಮ ನೆಂಟರು ಇಷ್ಟರನ್ನ ಪರಮಾತ್ಮ ಹೀಗೆ ಮಾಡಿದರೆ ನಾವು ಸಹ ದ್ವೇಷಿಸಲೇಬೇಕು, ಏನೂ ತಪ್ಪಿಲ್ಲ ಹೀಗೆ ಅಂತ ಹೇಳಿ ನಾವು ಸಹ ಹಿರಣ್ಯಕಶಿಪು ಅವನನ್ನು ದ್ವೇಷಿಸಿದ್ದು ಸರಿಯಾಗಿ ಉಂಟು, ತಪ್ಪೇನಲ್ಲ. ಅವನ ತಮ್ಮನನ್ನು ಸಾಯಿಸಿದರೆ ಯಾರು ಸುಮ್ಮನೆ ಇರೋದಕ್ಕೆ ಸಾಧ್ಯ ಉಂಟು? ಹೀಗೆ ಅಂತ ಹೇಳ್ತೇವೆ ನಾವು. ಅದಕ್ಕೆ ಅಲ್ಲಿ ಸಾಯಿಸಿದಕ್ಕೆ ಮತ್ತೆ ಪುನಃ ಕಾರಣ ಬೇರೆ ಉಂಟು. ಆ ಕಾರಣವನ್ನ ತಿಳಿದೂ ಸಹ, ಯಾಕೆ ಅವನಿಗೆ ಗೊತ್ತು ನನ್ನ ಬದುಕಿನ ಉದ್ದೇಶ ಏನು ಅಂತ ಹಿರಣ್ಯಕಶಿಪುವಿಗೆ. ಹಾಗಾಗಿ ಭಗವಂತನನ್ನ ದಿನೇ ದಿನೇ ದ್ವೇಷಿಸುವುದಕ್ಕೆ ಪ್ರಾರಂಭಿಸಿದ. ಹೀಗೆ ದ್ವೇಷಿಸುವುದಕ್ಕೆ ಪ್ರಾರಂಭ ಮಾಡಿದಂಥ ಹಿರಣ್ಯಕಶಿಪು ಆತ ಇಷ್ಟೆಲ್ಲ ಪರಮಾತ್ಮನನ್ನ ದ್ವೇಷಿಸಿದ್ರೂ ಸಹ ಏನು ಮಾಡ್ತಾನೆ ಕೇಳಿದ್ರೆ, ಅಲ್ಲಲ್ಲಿ ಆಗಾಗ ವೇದಾಂತದ ಮಾತುಗಳನ್ನು ಹೇಳ್ತಾನೆ. ಇದು ಭಾಗವತದಲ್ಲಿ ನಮಗೆ ಇಂಥ ವಿಚಾರಗಳೆಲ್ಲ ಸಿಗ್ತವೆ. ಕಂಸನ ಬಾಯಿಂದ ಬರುವಂತಹ ವೇದಾಂತ ಮಾತುಗಳನ್ನು ಕೇಳಿಬಿಟ್ರೆ ನಾವು ನಾಳೆಯಿಂದ ಅವನತ್ರ ವೇದಾಂತ ಪಾಠಕ್ಕೆ ದಿನ ಹೋಗಬೇಕು ಅಂತ ಅನಿಸ್ಬಿಡುತ್ತೆ. ಹಾಗೆ ಹಿರಣ್ಯಕಶಿಪು ಹೇಳುವಂತಹ ವೇದಾಂತ ಮಾತನ್ನು ಕೇಳಿದ್ರೆ ಹೌದಲ್ಲ, ಏನು ಚೆನ್ನಾಗಿದೆ, ಅಧ್ಯಾತ್ಮ ನಿಧಿ ಈತ ಅಂತ ಅನಿಸತ್ತೆ. ಆದರೆ ಇಂತಹ ವೇದಾಂತದ ಮಾತನ್ನು ಹೇಳುವಂತಹ ಹಿರಣ್ಯಕಶಿಪು ಅದಕ್ಕೂ ಮೊದಲು ಪರಮಾತ್ಮನ ದ್ವೇಷಿಸ್ತಾ ತನ್ನ ಕಡೆಯವರಿಗೆ ಒಂದು ಮಾತನ್ನು ಹೇಳ್ತಾನೆ. ಏನು ಹೇಳ್ತಾನೆ ಕೇಳಿದ್ರೆ, ನೋಡಿಯಪ್ಪ, ನನಗೆ ಶತ್ರು ವಿಷ್ಣು, ಈತನಿಂದ ನನಗೆ ಆಗಬಾರದ ತೊಂದರೆ ಆಗ್ತಾ ಉಂಟು. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಕೇಳಿದ್ರೆ, ಅವನ ಭಂಟರು ದೇವತೆಗಳಿದ್ದಾರೆ. ಈ ದೇವತೆಗಳಿಗೆಲ್ಲ ಆತನೇ ಜೀವಾಳ ಇದ್ದ ಹಾಗೆ, ದೇವತೆಗಳೆಲ್ಲ ಕೊಂಬೆಗಳಿದ್ದ ಹಾಗೆ, ವಿಷ್ಣು ಮರ ಇದ್ದ ಹಾಗೆ. ಈ ದೇವತೆಗಳು ಸುಮ್ಮನೆ ಅವನು ಹೇಳ್ದಂಗೆ ಎಲ್ಲ ಮಾಡ್ತಾ ಇರ್ತಾರೆ. ನಾವು ಇವರನ್ನ ಒಬ್ಬೊಬ್ಬರನ್ನಾಗಿ ಮುಗಿಸ್ತಾ ಹೋದ್ರೆ ಅದು ಮುಗಿಯೋದಲ್ಲ, ತುಂಬಾ ಇದೆ ಅವರ ಸಂಖ್ಯೆ. ಅದಕ್ಕೋಸ್ಕರ ಈ ಕೊಂಬೆಗಳ ಮೂಲವಾದಂಥ ವಿಷ್ಣು ಎನ್ನುವಂಥ ವೃಕ್ಷವನ್ನೇ ಕಡಿದು ಹಾಕಿದರೆ ಆಗ ಈ ಕೊಂಬೆಗಳೆಲ್ಲ ಬಿದ್ದು ಹೋಗ್ತವೆ. ತಸ್ಮಿನ್ ಕೂಟೇ ಹಿತೇ ನಷ್ಟೇ ಕೃತ್ಯ ಮೂಲೆ ವನಸ್ಪತೌ ವಿಟಪ ಇವ ಶುಷ್ಯಂತಿ ವಿಷ್ಣು ಪ್ರಾಣ ದಿವೌಕಸಃ. ಮರವನ್ನ ಕಡಿದ್ರೆ ಕೊಂಬೆ ತಾನಾಗಿ ಬೀಳುವ ಹಾಗೆ ಈ ದೇವತೆಗಳೆಲ್ಲ ಉದುರು ಬಿದ್ದು ಹೋಗ್ತಾರೆ. ಮೊದಲು ಆ ವಿಷ್ಣುವನ್ನ ನಾವು ಮುಗಿಸ್ಬೇಕು. ಅವನನ್ನ ಮುಗಿಸ್ಬೇಕು ಅಂದ್ರೆ ಅವನು ನೇರವಾಗಿ ಕೈ ಸಿಗಬೇಕಲ್ಲ, ಸಿಗೋದಿಲ್ಲ. ಅದಕ್ಕೇನು ಮಾಡಬೇಕು ಅಂದ್ರೆ, ಈಗ ನಾನೊಂದು ಉಪಾಯವನ್ನು ಕಂಡು ಹಿಡಿದಿದ್ದೇನೆ. ಅವನ ಸಾನ್ನಿಧ್ಯ ಪ್ರಪಂಚದಲ್ಲಿ ಕೆಲವು ವಸ್ತುಗಳಲ್ಲಿ ವಿಶೇಷವಾಗಿ ಉಂಟು. ಆ ವಸ್ತುಗಳಿಗೆ ತೊಂದರೆಯನ್ನು ಕೊಟ್ಟರೆ ಪರ್ಯಾಯವಾಗಿ ಅವನಿಗೂ ತೊಂದರೆಯನ್ನು ಕೊಟ್ಟ ಹಾಗೆ ಆಗತ್ತೆ. ಆಗ ಅವನು ನಮ್ಮನ್ನು ಹುಡುಕೊಂಡು ಬರ್ತಾನೆ, ನಾವು ಅವನನ್ನು ಹುಡುಕುವಂತಹ ಅವಶ್ಯಕತೆ ಇಲ್ಲ. ಏನು ಹೇಳಿದ ತನ್ನ ಕಡೆಯ ದೈತ್ಯರಿಗೆಲ್ಲ? ಆತ ಹೇಳ್ತಾನೆ,
ಅದಕ್ಕಾಗಿ ನೀವೇನ್ ಮಾಡಬೇಕು? ತಾವದ್ಯಾತ ಭುವಂ ಯೂಯಂ, ನೀವೆಲ್ಲರೂ ಮೊದಲು ಭೂಮಿಗೆ ಹೋಗ್ಬೇಕು. ಭೂಮಿಗೆ ಹೋಗಿ ಸಾಧಯಧ್ವಂ ತಪೋಯಜ್ಞ ಸ್ವಾಧ್ಯಾಯ ವ್ರತ ಜ್ಞಾನಿನಃ ದಾನಿನಃ ಯತ್ರ ಯತ್ರ ದ್ವಿಜಾ ಗಾವಃ ವೇದಾಃ ವರ್ಣಾಶ್ರಮ ಕ್ರಿಯಾಃ ತಂ ತಂ ಜನಪದಂ ಯಾತ ಸಂದೀಪಯತ ವೃಶ್ಚತ. ನೀವು ಮಾಡಬೇಕಾದ ಕೆಲಸ ಇಷ್ಟೇನೆ. ನೀವೆಲ್ಲರೂ ಈಗ ಭೂಲೋಕಕ್ಕೆ ಹೋಗಿ, ಅಲ್ಲಿ ಹೋಗಿ ಯಾರ್ಯಾರು ತಪಸ್ ಮಾಡ್ತಾ ಇದ್ದಾರೋ ಅವರಿಗೆ 4 ಬಾರಿಸಿ, ಮತ್ತೆ ಯಾರ್ಯಾರು ಯಜ್ಞಶೀಲರಾಗಿದ್ದಾರೋ, ಎಲ್ಲಿ ವಿಷ್ಣವೇ ಸ್ವಾಹ ಅಂತ ಆಹುತಿ ಹಾಕ್ತಾರೋ ಅವರ ಕೈಯನ್ನು ಕಡದೇ ಬಿಡಿ. ಮತ್ತೆ ಯಾರ್ಯಾರು ದಾನ ಕೊಡ್ತಾರೋ ಆ ದಾನ ಮಾಡುವವರ ಕೈಯನ್ನು ತೆಗೆದುಬಿಡಿ, ತೊಂದರೆ ಇಲ್ಲ. ಇನ್ನು ಯತ್ರ ಯತ್ರ ದ್ವಿಜಾಹ, ಎಲ್ಲೆಲ್ಲಿ ಅಗ್ರಹಾರ ಉಂಟೋ, ಎಲ್ಲೆಲ್ಲಿ ವೇದ ಪಾರಾಯಣ ನಡೆಯುತ್ತೋ, ಎಲ್ಲೆಲ್ಲಿ ಅದರ ಅಧ್ಯಾಪನ ಮಾಡುವವರು ಅಧ್ಯಯನ ಮಾಡುವವರು ಇದ್ದಾರೋ ಅವ್ರನ್ನೆಲ್ಲ ಏನ್ ಮಾಡಿ ಅಂತ ಕೇಳಿದ್ರೆ ಮುಗಿಸಿಬಿಡಿ. ಮತ್ತೆ ಅಷ್ಟೇ ಅಲ್ಲ, ಆ ಗೋವುಗಳು ವಿಷ್ಣುವನ ಸಾನ್ನಿಧ್ಯ ಇರುವಂತಹ ತಾಣ. ಹಾಗಾಗಿ ಸಾಧ್ಯವಾದಷ್ಟು ಗೋವುಗಳನ್ನ ಸಾಯಿಸಿಬಿಡಿ ಅಂತ ಹೀಗೆ ತನ್ನವರಿಗೆ ಆಜ್ಞೆ ಮಾಡಿದ ಹಿರಣ್ಯಕಶಿಪು. ವರ್ಣಾಶ್ರಮ ಕ್ರಿಯಾ, ಎಲ್ಲೆಲ್ಲಿ ವರ್ಣಾಶ್ರಮಕ್ಕೆ ಸಂಬಂಧಪಟ್ಟಂತಹ ಕ್ರಿಯೆಗಳು ನಡೀತವೋ ಅವರನ್ನೆಲ್ಲ ಮುಗಿಸಿಬಿಡಿ ಹೀಗೆ ಅಂತ. 5000 ವರ್ಷಗಳ ಹಿಂದೆ ನಾರದರು ಧರ್ಮರಾಜನಿಗೆ ಹೇಳಿದ್ದನ್ನ ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಹೇಳಿದರು. ಇದನ್ನು ನೋಡಿದಾಗ ಪ್ರಾಯಶಃ ನಾವು ಈ ವಿಚಾರಕ್ಕೋಸ್ಕರ 5000 ವರ್ಷಗಳ ಹಿಂದೆ ಹೋಗಬೇಕಾದದ್ದಿಲ್ಲ. ಹಿರಣ್ಯಕಶಿಪು 5000 ವರ್ಷಗಳ ಅಷ್ಟೇ ಹಿಂದಿದ್ದವನಲ್ಲ. ಅವತ್ತು ನಮ್ಮ ದೇಶದ ಇಂಥವನು ಒಬ್ಬ ಮಾತ್ರ ಹಿರಣ್ಯಕಶಿಪು ಇದ್ದ. ಇವತ್ತು ನಮ್ಮ ರಾಜಧಾನಿಯಲ್ಲಿ ಇಂಥ ಎಷ್ಟು ಜನ ಹಿರಣ್ಯಕಶಿಪುಗಳಿಲ್ಲ ಹೇಳಿ ನೋಡೋಣ. ಎಷ್ಟು ಕಸಾಯಖಾನೆಗಳಿಲ್ಲ. ಇದೆಲ್ಲ ಹಿರಣ್ಯಕಶಿಪಿನ ಆಡಳಿತದ ಕ್ರಮವೇ ಅಲ್ವಾ? ನೇರವಾಗಿ ವೇದಾಧ್ಯಯನವನ್ನ ಮಾಡುವನ್ನ ಮುಗಿಸಿ ಅಂತ ಹೇಳಿದ್ರು ಸಹ ಸಂಸ್ಕೃತ ಕಾಲೇಜನ್ನ ಮುಚ್ಚಿ, ನೋಡ್ತಾ ಇದ್ದೇವಲ್ವ ನಾವು ಪತ್ರಿಕೆಗಳಲ್ಲಿ. ಯಾಕೆ? ಆ ವೇದವಾಣಿ ಪರಮಾತ್ಮನನ್ನ ಪ್ರತಿನಿಧಿಸುತ್ತೆ, ಆದ್ರಿಂದ ಅದಕ್ಕೆ ತೊಂದರೆಯನ್ನು ಕೊಟ್ಟರೆ ಅವನಿಗೆ ತೊಂದರೆ ಕೊಟ್ಟ ಹಾಗಾಗತ್ತೆ ಅಂತ. ಆದರೆ ನಾವು ಇಲ್ಲಿ ಇಷ್ಟನ್ನು ಮಾತ್ರ ನೋಡ್ತಾ ಇದ್ದೇವೆ. ಅವನಿಗೆ ತೊಂದರೆ ಕೊಟ್ಟವರಿಗೆ ಉಳಿಗಾಲ ಇಲ್ಲ ಎನ್ನುವಂತಹದ್ದು ಹಿರಣ್ಯಕಶಿಪುನ ಕಥೆಯಿಂದಲೇ ನಮಗೆ ಗೊತ್ತಾಗ್ತದೆ ಅಲ್ವೋ? ಹೀಗೆ ಈ ಕಥೆಯ ತುದಿ ಭಾಗವನ್ನು ಇವತ್ತಿನ ಹಿರಣ್ಯಕಶಿಪುಗಳು ಯಾಕೆ ನೋಡೋದಿಲ್ಲ ಅಂತಷ್ಟೇ ಪ್ರಶ್ನೆ. ಮೊನ್ನೆ ದಿವಸ ಒಂದು ಘಟನೆ ಆದಾಗ ಏನೋ ಪರಮಾತ್ಮನ ದಯೆಯಿಂದ ನಾವು ಬದುಕಿ ಬಂದ್ವಿ ಅಂತ ಮಾನ್ಯಸ್ ಪೇಪರ್ ನಾವೆಲ್ಲ ನೋಡಿದ್ವಿ ಮೈಸೂರು ಹತ್ರ. ಆಗ ಜಾಗೃತವಾಗ್ಬಿಡ್ತು ನಮ್ಮ ಬುದ್ಧಿ, ಓ ಅವನೊಬ್ಬ ಇದ್ದಾನೆ ಅಂತ. ತಕ್ಷಣ ನೋಡಿ ಹಿರಣ್ಯಕಶಿಪನ ವೇದಾಂತ ಬಂದ್ಬಿಡ್ತು ಅಲ್ಲಿ. ಅದಕ್ಕೋಸ್ಕರ ನಾನು ಹೇಳಿದೆ, ಇದೆಲ್ಲ ಆವಾವ ಕಾಲಕ್ಕೆ ತಕ್ಕುದಂಥ ಪಲಾಯನವಾದದ ವೇದಾಂತ. ಹೀಗೆ ಇಷ್ಟೆಲ್ಲ ತನ್ನ ಕಡೆಯವರಿಗೆ ಆಜ್ಞೆ ಮಾಡಿದ ಹಿರಣ್ಯಕಶಿಪು. ಆಜ್ಞೆ ಮಾಡಿ ಈತ ಏನ್ ಮಾಡಿದ ಕೇಳಿದ್ರೆ ಎಂಥ ಭೀಕರವಾದಂತಹ ಆದೇಶ ಹೊರಡಿಸಿದ ನೋಡಿ ಅವನು. ಪ್ರಾಯಶಃ ನಮ್ಮ ಇತಿಹಾಸದಲ್ಲಿ ಇಂತಹ ಹೊಲಸು ಭೀಕರವಾದಂತಹ ಆದೇಶ ಪ್ರಾಯಶಃ ಇದೇ ಮೊದಲು. ಅದು ಬಿಟ್ಟರೆ ಈಗಲೇ ನಾವು ನೋಡ್ತಾ ಇದ್ದೇವೆ ಇಂಥದ್ದನ್ನು ಪ್ರಾಯಶಃ. ಇಷ್ಟನ್ನು ಮಾಡಿ ಏವಂ ವಿಪ್ರಕೃತೆ ಲೋಕೆ ಮತ್ತೆ ದಿವ್ಯಂ ದೇವಾಹ ಪರಿತ್ಯಜ್ಯ ಭುವಿಚೇರು ಅಲಕ್ಷಿತ. ಇಷ್ಟು ಮಾಡಿದಾಗ ಆ ದೇವತೆಗಳೆಲ್ಲ ಮತ್ತೆ ತೆಪ್ಪಗೆ ಬಿದ್ದಿರ್ತಾರೆ. ಯಾಕೆಂದ್ರೆ ಅವರಿಗೆ ಆಹುತಿ ಪ್ರಕ್ಷೇಪವೇ ಆಗದೆ ಇದ್ಮೇಲೆ ಅವರಿಗೆ ಉಪವಾಸ ಪ್ರಾರಂಭ ಆಗ್ತದೆ. ಅವರೆಲ್ಲರೂ ಮತ್ ಪುನಃ ಸಣಕಲಾಗಿ ಬಿಡ್ತಾರೆ. ಯೋಚನೆ ಮಾಡಬೇಡಿ, ಈ ದೇವತೆಗಳನ್ನು ನಿಗ್ರಹ ಮಾಡೋದು ಪ್ರಶ್ನೆ ಅಲ್ಲ, ಅವನನ್ನ ನಿಗ್ರಹಿಸೋದಕ್ಕೆ ಇದೊಂದು ಉಪಾಯವನ್ನು ಆಶ್ರಯಿಸಬೇಕು. ಹೀಗೆ ಹೇಳಿದಾಗ ಅವನ ಕಡೆಯವರು ಹೀಗೇನೇ ಮಾಡಿಬಿಟ್ರು. ಎಲ್ಲೆಲ್ಲಿ ಹಸುಗಳು, ವೇದಾಧ್ಯಯನ ಸಂಪನ್ನರು, ಜ್ಞಾನಿಗಳು, ತಪಸ್ವಿಗಳು, ಅಧ್ಯಯನಶೀಲರು ಇದ್ದಾರೋ ಅವರ ಮೇಲೆ ನೇರವಾಗಿ ಅಟ್ಯಾಕ್ ಮಾಡಿದ್ರು. ಹಾಹಾಕಾರ ಎದ್ದು ಬಿಡ್ತು. ಮತ್ತೆ ಸ್ವರ್ಗದಲ್ಲಿರುವಂತಹ ದೇವತೆಗಳೆಲ್ಲ ಸ್ವರ್ಗವನ್ನು ಬಿಟ್ಟರು. ಯಾಕೆ? ಇವರು ಆಕ್ರಮಿಸಿದರು ಅಲ್ಲಿಗೆ ಇವನ ಕಡೆಯವರು. ಭೂಮಿಯಲ್ಲಿ ಪ್ರಚ್ಛನ್ನರಾಗಿ ದೇವತೆಗಳು
ಯಾರಿಗೂ ತಿಳಿಯದೇ ಇರುವ ಹಾಗೆ ಸಂಚಾರ ಮಾಡೋದಕ್ಕೆ ಶುರು ಮಾಡಿದರು. ಇಂತಹ ದುರವಸ್ಥೆ ಬಂತು. ಹೀಗೆ ಈ ದುರವಸ್ಥೆ ಬಂದಾಗ ಈ ಕಡೆ ಇವನಿಗೆ ಇದ್ದಕ್ಕಿದ್ದ ಹಾಗೆ ತನ್ನ ತಾಯಿ ದಿತಿಯ ನೆನಪಾಯಿತು. ಮತ್ತೆ ತನ್ನ ತಮ್ಮನ ಹೆಂಡತಿ ವೃಷದ್ಭಾನು ಅಂತ ಹಿರಣ್ಯಾಕ್ಷನ ಹೆಂಡತಿ ಹೆಸರು. ಅವರಿಬ್ಬರು ಕಣ್ಣೀರು ಹಾಕ್ತಾ ಇದ್ರು. ಆಗ ಅವರನ್ನು ಸ್ವಲ್ಪ ಸಮಾಧಾನ ಮಾಡೋಣ ಅಂತ. ನೋಡಿ ರಾಜಕೀಯದ ಸ್ಟಂಟ್ಗಳು ಹೇಗಿರ್ತೇವೆ ಅಂತ. ಈ ಕಡೆಗೆ ಇಂತಹ ಆದೇಶ, ಈ ಕಡೆಗೆ ನೇರವಾಗಿ ಏನು ಮಾಡಿದ ಕೇಳಿದ್ರೆ, ಒಂದು ಸಭಾಭವನದಲ್ಲಿ ತನ್ನ ತಮ್ಮನ ಹೆಂಡತಿಯನ್ನು ಕರೆಸಿದ, ಮತ್ತೆ ತನ್ನ ತಾಯಿಯನ್ನ ಕರೆಸಿ ಅವನದ್ದೇ ಆದಂತಹ ಕೆಲವು ಜನ ಹೊಗಳಂಭಟ್ರುಗಳು ಇರ್ತಾರಲ್ಲ, ಬಹುಪರಾಕ್ ಅಂತ ಹೇಳುವರು, ಅವರ ಮುಂದೆ ಇವರಿಗೆ ವೇದಾಂತ ಉಪದೇಶವನ್ನು ಮಾಡ್ತಾನೆ. ತಾಯಿಗೆ ಮತ್ತೆ ತನ್ನ ತಮ್ಮನ ಹೆಂಡತಿಗೆ ಏನು ಹೇಳಿದ ಕೇಳಿದ್ರೆ, ಅಮ್ಮ ದಿತಿ, ನಿನಗೆ ಮಗನನ್ನು ಕಳ್ಕೊಂಡಂತಹ ದುಃಖ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ತಮ್ಮನನ್ನು ಕಳ್ಕೊಂಡಂತಹ ದುಃಖ ಆಗಿದೆ. ಇವತ್ತಿನ ರಾಜಕಾರಣಿಗಳೆಲ್ಲ ಹಾಗೆ ಅಲ್ವಾ? ಅವ್ರ ಕಡೆಯಿಂದನೇ ಅಲ್ಲಿ ಆಗಬಾರ್ದಾಗಿರತ್ತೆ, ಆದ್ರೆ ಮೊದಲು ಹೋಗಿ ಹಾರ ಹಾಕುವವರು ಅವರೇ. ಕಣ್ಣೀರು ನಮ್ಗಿಂತ ಹೆಚ್ಚು ಸುರಿಸ್ತಾರೆ ಅವರು, ಪಾಪ ಹೇಗೆ ಅಂತ. ಹಾಗಾಗಿ ಭಾಗವತ ಇದೆಲ್ಲ ಆಗಿ ಹೋದ ಘಟನೆ ಅಲ್ಲ, ಅದು ದಿನನಿತ್ಯ ಆಗ್ತಾ ಇರುವಂತಹದ್ದನ್ನ, ನಮ್ಮದೇ ಇನ್ನೊಂದು ಮುಖವನ್ನ ನಮ್ಮ ಮುಂದೆ ನಿಂತು ನೋಡಪ್ಪ ಇದು ನಿಂದೇ ಮುಖ ಅಂತ ನಮಗೆ ಪರಿಚಯಿಸುತ್ತೆ. ಏನು ಹೇಳಿದ? ತನ್ನ ನಾದನಿಗೆ ಹೇಳ್ತಾನೆ, ಅಳಬೇಡ, ಸಮಾಧಾನ ಪಟ್ಟುಕೋ. ಯಾಕೆ ಅಂತ ಕೇಳಿದ್ರೆ, ಪ್ರಪಂಚದಲ್ಲಿ ವಾಸ್ತವಿಕವಾಗಿ ಈ ದೇಹ ಮಾತ್ರ ಸಾಯತ್ತಮ್ಮ, ಆತ್ಮನಿಗೆ ಸಾವಿಲ್ಲ. ಮತ್ತಷ್ಟೇ ಅಲ್ಲ, ನನ್ನ ನಿಮ್ಮ ಮತ್ತೆ ಹಿರಣ್ಯಾಕ್ಷನ ಸಂಬಂಧ, ಈ ಎಲ್ಲ ಸಂಬಂಧ ಹೇಗೆ ಗೊತ್ತಮ್ಮ? ಭೂತಾನಾಮಿಹ ಸಂವಾಸ ಪ್ರಪಾಯಾಮಿವ ಸೂರತೆ ದೇವೇನ ಐಕತ್ರ ನೀತಾನಾಂ ಉನ್ನೀತಾನಾಂ ಸ್ವಕರ್ಮಭಿ. ನಮ್ಮೆಲ್ಲರ ಈ ಬಾಂಧವ್ಯ ಸಂಬಂಧ ಹೇಗೆ ಕೇಳಿದ್ರೆ, ಪ್ರಪಾಯಾಮಿವ, ಪ್ರಪಾಯ ಅಂದ್ರೆ ಈ ಸುಂಕದ ಕಟ್ಟೆಯಲ್ಲಿ ನಾವೆಲ್ಲರೂ ಸೇರ್ತೇವಲ್ಲ, ಇವತ್ತು ಪ್ರಾಯಶಃ ಕಡಿಮೆ ಆಗಿಬಿಟ್ಟಿದೆ, ಹಿಂದೆ ಇತ್ತು. ಅಥವಾ ರೈಲ್ವೆ ಸ್ಟೇಷನ್ ಉದಾಹರಣೆ ಇಟ್ಕೊಳ್ಳೋಣ, ನಾವೆಲ್ಲರೂ ಸಹ ನಮ್ಮ ಪ್ರಯಾಣಕ್ಕೋಸ್ಕರ ಸೇರಿದ್ದೇವೆ. ನಮ್ಮ ರೈಲು ಬಂದಾಗ ನಾವು ಹತ್ತಿ ಹೋಗ್ತೇವೆ. ಹಾಗೆ ನಮ್ಮ ಬದುಕು ಇದು ಒಂದು ಈ ಜೀವನ ಎನ್ನುವಂತಹ ತಾಣದಲ್ಲಿ ನಾವು ಭೇಟಿಯಾಗಿದ್ದೇವೆ. ನಮ್ಮ ಆಯುಷ್ಯ ಮುಗಿಯೋದು ಎನ್ನುವಂತಹ ರೈಲು ಬಂದಾಗ ನಾವು ಹತ್ತಿ ಹೋಗ್ತಾ ಇರ್ತೇವೆ. ಹಾಗಾಗಿ ಇದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ ನೀವು? ನಾವು ಸೇರಿದ್ದೇ ಪರಸ್ಪರ ಅಗಲೋದಕ್ಕೆ ಅಂತ. ಪ್ರಪಂಚದಲ್ಲಿ ಇವೆಲ್ಲವುದು ಹೀಗೆ ಅಂತಲೇ ವ್ಯವಸ್ಥೆ. ಒಬ್ಬ ಮನುಷ್ಯ ಹುಟ್ಟಿದ ಅಂದ್ರೆ ಯಾಕೆ ಹುಟ್ಟಿದ ಕೇಳಿದ್ರೆ, ಅವನು ಏನೇನೋ ಮಾಡೋದಕ್ಕೆ ಅಂತ ಹೇಳ್ಬೋದು. ಅದರ ಕೊನೆಯ ಉತ್ತರ ಕಠೋರ ಸತ್ಯವಾದ್ದೇನು ಕೇಳಿದ್ರೆ, ಒಂದು ದಿವಸ ಸಾಯೋದಕ್ಕೆ ಅಂತ. ನಾವು ಅದನ್ನು ಹೇಳೋದಕ್ಕೆ ಇಲ್ಲ, ಯಾಕೆ ಅಂದ್ರೆ ಕೇಳುವವರಿಗೆ ಅದು ಅಪ್ರಿಯ ಅಂತ ಅಷ್ಟೇನೆ. ಹಾಗೇನೆ ನಾವೆಲ್ಲ ಯಾಕೆ ಸೇರ್ತೇವೆ ಕೇಳಿದ್ರೆ ಮತ್ತೆ ಅಗಲೋದಕ್ಕೆ ಅಂತ. ಮತ್ತೆ ಯಾಕೆ ಅಗಲ್ತೇವೆ ಕೇಳಿದ್ರೆ ಮತ್ತೆ ಸೇರೋದಕ್ಕೆ ಅಂತ. ಹಾಗೆ ಪ್ರಪಾಯಾಮಿವ ಸೂರತೆ, ಯಾವುದೋ ಒಂದು ನಮ್ಮ ಪ್ರಾರಬ್ಧ ಕರ್ಮ ವಶದಿಂದ ನಾವಿಲ್ಲಿ ಸೇರಿದೆವು, ಮತ್ತೆ ಅದನ್ನು ಸವಸಿದಾಗ ನಾವೆಲ್ಲರೂ ಸಹ ಮತ್ತೆ ಅಗಲುತ್ತೇವೆ. ಹೀಗೆ ಈ ಅಗಲುವುದು ಸೇರುವುದು ದೇಹವೇ ಅಷ್ಟೇ ಹೊರತುನು, ಈ ದೇಹ ಇದ್ದಾಗಲೂ ಇಲ್ಲದೆ ಇದ್ದಾಗಲೂ ಇರುವಂತಹ ಆತ್ಮನಿಗೆ ಇದು ಯಾವುದರ ಸಂಬಂಧವೂ ಇಲ್ಲ. ಹಾಗಿದ್ರೆ ಆತ್ಮ ಎಂಥವನು ಕೇಳಿದ್ರೆ, ನಿತ್ಯ ಆತ್ಮ ಅವ್ಯಯ ಶುದ್ಧ ಸರ್ವಗಃ ಸರ್ವವಿತ್ ಪರಃ. ಒಂದು 6 ವಿವರಣೆಯನ್ನು ಕೊಡ್ತಾನೆ. ಆತ ನಿತ್ಯ. ನಿತ್ಯ ಅಂದ್ರೆ ಆತ ಎಂದೂ ಬದಲಾವಣೆ ಆಗದೇ ಇರುವವನು. ದೇಹ ನಿರಂತರ ಬದಲಾವಣೆ ಆಗುವಂತಹದ್ದಾದ್ರಿಂದ ದೇಹ ಎನ್ನುವಂತಹದ್ದು ಆತ್ಮ ಅಲ್ಲ. ಮತ್ತೆ ಆತ ಅವ್ಯಯ, ಅವನಿಗೆ ಏರಿಳಿತಗಳು ಇಲ್ಲ, ಯಾವುದೇ ಬದಲಾವಣೆ ಇಲ್ಲ. ದೇಹ ಹಾಗಲ್ಲ, ಹುಟ್ಟಿದಾಗ ಹೇಗೋ ಇತ್ತು, ಮತ್ತೆ ಬೆಳೀತಾ ಬೆಳೀತಾ ಏನೇನೋ ಆಕಾರ ತಾಳಿತು, ಕೊನೆಗೆ ಮತ್ತೆ ನಮ್ಮ ದೇಹವನ್ನು ನೋಡಿದ್ರೆ ನಮಗೇನೆ ವಾಕರಿಕೆ ಬರೋದಕ್ಕೆ ಶುರು ಆಗಿಬಿಡುತ್ತೆ. ಇಷ್ಟೆಲ್ಲ ಬದಲಾವಣೆ ಆಗ್ತಾ ಇದ್ರು ಸಹ ಅದರ ಒಳಗಡೆ ಕುಳಿತುಕೊಂಡು ಅಂದಿನಿಂದ ಹೇಳ್ತಾ ಬಂದಂತ ನಾನು ಎನ್ನುವುದು ಮಾತ್ರ, ಅದು ಮಾತ್ರ ಏಕಾಕಾರವಾಗಿ ಇರುತ್ತೆ. ಹಾಗಾಗಿ ಆತ ಅವ್ಯಯ ಮತ್ತೆ ಶುದ್ಧ. ದೇಹ ಎಲ್ಲ ಕೊಳೆಗಳಿಗೆ ತಾಣ, ಆತ ಅತ್ಯಂತ ಶುದ್ಧ. ಸರ್ವಗಃ, ಆತ್ಮ ಸರ್ವವ್ಯಾಪಿ,
ದೇಹ ಪರಿಚ್ಛಿನ್ನವಾದದ್ದು. ಸರ್ವವಿತ್ ಪರಹ, ಆತ ಮಹಾಜ್ಞಾನಿ, ಆತ ಜ್ಞಾನ ಸ್ವರೂಪ, ಜ್ಞಾನವೇ ಅವನು. ಆದರೆ ದೇಹ ಎನ್ನುವಂತಹದ್ದು ಜಡವಾದಂತಹದ್ದು. ಮತ್ತೆ ಪರಹ, ಅದು ಆತ್ಮತತ್ವ ಎನ್ನುವಂತಹದ್ದು ಶ್ರೇಷ್ಠವಾದಂಥ ಎಲ್ಲ ವಸ್ತುಗಳಲ್ಲೂ ಶ್ರೇಷ್ಠವಾದದ್ದು. ಇದು ಅತ್ಯಂತ ಕಳಪೆಯಾದದ್ದು. ಹಾಗಾಗಿ ಅದಕ್ಕೆ ಸಾವಿಲ್ಲ, ಸಾವು ಕೇವಲ ಈ ದೇಹಕ್ಕೆ. ನಾವು ಈ ಜನನ ಮರಣ ರೂಪವಂಥ ಈ ದೇಹಧರ್ಮವನ್ನ ಆತ್ಮನಲ್ಲಿ ಆರೋಪಿಸಿಕೊಂಡು ಅವನೇ ಸತ್ತ ಅಂತ ನಾವು ಹೇಳ್ತೇವೆ. ಆದ್ರಿಂದ ನೀವು ಹೀಗೆಲ್ಲ ಅಳಬಾರದು ಅಂತ ಹೇಳಿ ತಾಯಿಗೆ ಮತ್ತೆ ತನ್ನ ನಾದನಿಗೆ ಸಮಾಧಾನವನ್ನ ಹೇಳ್ತಾ ಹೇಳ್ತಾ, ಸಂಸಾರಕ್ಕೆ 6 ಲಕ್ಷಣಗಳಿವೆ. ಆ ಸಂಸಾರದಲ್ಲಿ ನಾವೆಲ್ಲ ಅಂದರೆ ಈ ದೇಹ ಎನ್ನುವಂಥ ಆಕಾರವನ್ನು ತಾಳಿ ಬಂದಾಗ ಈ 6 ಸಂಭವಿಸುತ್ತೆ. ಅದು ನಿಯತವಾದದ್ದು. ಅದೆಲ್ಲವೂ ದೇಹ ಧರ್ಮ, ಸಂಸಾರ ಧರ್ಮ ಅಷ್ಟೇ ಹೊರತು ಆತ್ಮಧರ್ಮ ಅಲ್ಲ. ಹಾಗಿದ್ರೆ ದಿತಿ ಕೇಳ್ತಾಳೆ, ಏನಪ್ಪ ಸಂಸಾರ ಅಂದ್ರೆ ಅಂತ. ಅವಳಿಗೆ ಆಶ್ಚರ್ಯ, ನನ್ನ ಮಗ ಯಾವಾಗ ಇಷ್ಟೆಲ್ಲ ವೇದಾಂತ ಓದ್ಬಿಟ್ಟ ಅಂತ. ಆಗ ಸಂಸಾರದ ಬಗ್ಗೆ ಹಿರಣ್ಯಕಶಿಪು ಕೊಡುವಂತಹ ವಿವರಣೆ ಬಹಳ ಸುಂದರವಾದಂತಹ ವಿವರಣೆ. ಏನು ಸಂಸಾರ ಅಂದ್ರೆ ಸಂಭವಶ್ಚ, ಅಲ್ಲಿ ಒಂದು ಹುಟ್ಟಾಗಬೇಕು, ಜನನ. ಮತ್ತೆ ಹುಟ್ಟಿದ್ರಿಂದಲೇ ವಿನಾಶಶ್ಚ, ಅದರ ಕೊನೆ. ಹುಟ್ಟು ಸಾವು ಇಲ್ಲದೆ ಇರುವಂತಹ ಸಂಸಾರ ಯಾವುದ್ರಿ? ನೋಡಿ ಎಷ್ಟು ಸುಂದರವಾಗಿ ವಿವರಣೆ ಕೊಡ್ತಾನೆ ಅವನು ಅಂತ.